ಈ ದಿನದಲ್ಲಿ ಕೂಡ ನಾವು ಆರಾಧನೆಯನ್ನು ಕುರಿತಾಗಿ ಧ್ಯಾನ ಮಾಡಲಿಕ್ಕಿದ್ದೇವೆ. ಸಮಯ ನಮಗೆ ಹೋಗುತ್ತಾ ಇದೆ, ಆದ್ದರಿಂದ ನಾವು ವೇಗವಾಗಿ ನಾವು ಹೋಗೋಣ. ಹಲ್ಲೆಲೂಯ. ಆರಾಧನೆಯನ್ನು ಕುರಿತಾಗಿ ನಾವು ನೋಡುವುದಾದರೆ ಅದಕ್ಕಾಗಿ ಪ್ರತ್ಯೇಕ ಒಂದು ಪುಸ್ತಕನೇ ಸತ್ಯವೇದದಲ್ಲಿ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹೌದಾ ಇಲ್ವಾ? ಯಾವುದ್ರಿ ಅದು? ಯಾವುದು? ಕೀರ್ತನೆಗಳು. ಆಮೇನ್. ಹಾಗಾದರೆ ಆರಾಧನೆ ಎಷ್ಟು ಪ್ರಾಮುಖ್ಯತೆ ಉಳ್ಳದು, ಅಂದರೆ ದೇವರು ಆರಾಧನೆಯಲ್ಲಿ ಎಷ್ಟು ಇಷ್ಟಪಡ್ತಾನೆ ಎನ್ನುವಂಥ ವಿಷಯವನ್ನು ನಾವು ನೋಡ್ಬೋದಾಗಿರುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ನಮಗೆ ಸತ್ಯವೇದದಲ್ಲಿ ಒಂದು ಪ್ರಮುಖ ಆರಾಧನೆ ವೀರನಿದ್ದಾನೆ ಅಂದರೆ ಅವನು ಯಾರು? ಯಾರು? ಸಾಮ್ವೇಲ, ದಾವೀದನು ಅಲ್ವಾ? ಆತನಾಗೆ ಯಾರು ಆರಾಧನೆ ಮಾಡಿರಲಿಕ್ಕೇನೆ ಸಾಧ್ಯ ಇಲ್ಲ. ಆತನಾಗೆ ಕೀರ್ತನೆಗಳು ಹಾಡುಗಳನ್ನು ಬರೆದಿರುವಂಥ ವ್ಯಕ್ತಿಗಳು ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಆಮೇನ್. ಆತನಿಗೆ ಒಂದು ಆರಾಧನೆಯ ಒಂದು ಅವಾರ್ಡ್ ಕೊಡಬೇಕಂದ್ರೆ ದಾವೀದನಿಗೆ ಕೊಡ್ಬೋದು. ಹೌದಾ ಇಲ್ವಾ? ಯಾರಿಗೆ ಕೊಡ್ಬೋದು? ದಾವೀದನಿಗೆ ಕೊಡ್ಬೋದು. ಅಷ್ಟು ರೀತಿಯಾಗಿ ಆತನ ಆರಾಧನೆ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಹಲ್ಲೆಲೂಯ. ಯಾಕೆ ನಾನು 100ನೇ ಕೀರ್ತನೆ ಓದಿಸಿದೆ ಅಂದರೆ ಅದಕ್ಕೆ ಅದೇ ಕಾರಣ ಆಗಿರುವಂಥದ್ದಾಗಿದೆ. ಹಲ್ಲೆಲೂಯ. ಈ ದಿನ ನಾವು ಆರಾಧನೆಯನ್ನು ಕುರಿತಾಗಿ ನಾವು ಧ್ಯಾನ ಮಾಡುವುದರಿಂದ ಆ 100ನೇ ಕೀರ್ತನೆಯನ್ನು ನಾವು ಆಮೇಲೆ ಹಲ್ಲೆಲೂಯ ಧ್ಯಾನ ಮಾಡಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದರೆ ನಾವು ಆರಾಧನೆಯನ್ನು ಅನೇಕ ರೀತಿಯಾಗಿ ನಾವು ಮಾಡುವವರಾಗಿರುತ್ತೇವೆ ಅಲ್ವಾ? ಮೊದಲನೇದಾಗಿ ನಾವು ನೋಡೋದಾದರೆ 2ನೇ ಸಮುವೇಲನ ಪುಸ್ತಕ 6ನೇ ಅಧ್ಯಾಯ 4ರಿಂದ 5ನೇ ವಾಕ್ಯದವರೆಗೂ ನಾವು ಓದೋಣ. 2 ಸಮುವೇಲನ ಪುಸ್ತಕ 6ನೇ ಅಧ್ಯಾಯ 4ರಿಂದ 5ನೇ ವಾಕ್ಯದವರೆಗೂ ನಾವು ಓದುವುದಾದರೆ ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಗುಡ್ಡದ ಮೇಲೆ ವಾಸವಾಗಿದ್ದ ಅಭಿನಾದಾಬನ ಮನೆಯಿಂದ ತೆಗೆಯಲ್ಪಟ್ಟ ದೇವರ ಮಂಜೂಷದ ಮುಂದೆ ಅಹಿಯೋವನು ಹೋಗುತ್ತಿದ್ದನು. ದಾವೀದನು ಎಲ್ಲ ಇಸ್ರಾಯೇಲರನ್ನು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ಜಲ್ಲರಿ, ತಾಳ ಇವುಗಳನ್ನು ಬಾರಿಸಿಕೊಂಡು ಪೂರ್ಣ ಶಕ್ತಿಯಿಂದ ಗೀತೆಗಳನ್ನು ಹಾಡುತ್ತಾ ಯೆಹೋವನ ಮುಂದೆ ನರ್ತನೆ ಮಾಡುತ್ತಾ ಹೋದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ. ದೇವರ ಮಂಜೂಷದ ಪೆಟ್ಟಿಗೆ ಆಮೇಲೆ ಸೌಲನ ಕಾಲದಲ್ಲಿ ಅದು ಶತ್ರುವಿನ ಕೈಯಲ್ಲಿ ಅದು ಆಮೇಲೆ ಇತ್ತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಆದರೆ ಯಾವಾಗ ದಾವೀದನು ಅರಸನಾದನೋ ಆವಾಗ ಅದನ್ನು ತಿರುಗಿ ತನ್ನ ದೇಶಕ್ಕೆ, ಅಂದರೆ ತಾನಿರುವಂಥ ಸ್ಥಳಕ್ಕೆ ಅದನ್ನು ತರಬೇಕೆಂಬುದಾಗಿ ಪ್ರಯಾಸ ಪಡ್ತಾ ಇದ್ದಾನೆ. ಆ ಪ್ರಯಾಸದ ಸಮಯದಲ್ಲಿ ಏನು ಮಾಡ್ತಾ ಇದ್ದಾನೆ ದಾವೀದನು? ಆಮೇಲೆ ಹಲ್ಲೆಲೂಯ ತನ್ನ ಎಲ್ಲ ಜನರೊಟ್ಟಿಗೆ ಸೇರಿ ಕುಣಿದಾಡಿ ಗೀತೆಗಳನ್ನಾಡಿ ಆಮೇಲೆ ಹಲ್ಲೆಲೂಯ ದೇವರನ್ನು ಸ್ತುತಿಸುವುದನ್ನು, ಆರಾಧಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ದೇವರ ಮಂಜೂಷದ ಮುಂದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ 2 ಸಮುವೇಲನ ಪುಸ್ತಕ 1 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ ನಾವು 1ರಿಂದ 9ನೇ ವಾಕ್ಯದವರೆಗೂ ನಾವು ಓದೋದಾದರೆ, ಅದೇ 1 ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 1ರಿಂದ 9ನೇ ವಾಕ್ಯದವರೆಗೂ ಓದುವಾಗ ನಾವು ಇದೇ ವಾಕ್ಯಗಳನ್ನು ನಾವು ನೋಡುವವರಾಗಿರುತ್ತೇವೆ. ಅಲ್ಲಿ ನಾವು ನೋಡುತ್ತಾ ಇದ್ದೇವೆ ಸೌಲನ ಕಾಲಗಳಲ್ಲಿ ಮರೆಯಾಗಿರುವಂಥ ಆ ದೇವರ ಪ್ರಸನ್ನತೆ, ಆ ದೇವರ ಮಂಜೂಷವನ್ನು ನಾವೆಲ್ಲರೂ ಸೇರಿ ತಿರುಗಿ ನಮ್ಮ ದೇಶಕ್ಕೆ ನಾವು ತರೋಣ ಎಂಬುದಾಗಿ ಪ್ರಯಾಸ ಪಡ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಇವಾಗ ಅದೇ 2 ಸಮುವೇಲ 6ನೇ ಅಧ್ಯಾಯ 14ರಿಂದ 16ನೇ ವಾಕ್ಯದವರೆಗೂ ನಾವು ಓದುವುದಾದರೆ ಅಲ್ಲಿ ನಾವು ಓದೋಣ, ವಾಕ್ಯವನ್ನು ನಾವು ಓದೋಣ. ದಾವೀದನು ನಾರಿನ ಎಫೋದನ್ನು ಧರಿಸಿಕೊಂಡವನಾಗಿ ಯೆಹೋವನ ಸನ್ನಿಧಿಯಲ್ಲಿ ಪೂರ್ಣ ಶಕ್ತಿಯಿಂದ ಕುಣಿದಾಡಿದನು. ಹೀಗೆ ದಾವೀದನು ಎಲ್ಲ ಇಸ್ರಾಯೇಲರು ಆರ್ಭಟಿಸುತ್ತಾ ತುತ್ತೂರಿ ಊದುತ್ತಾ ಯೆಹೋವನ ಮಂಜೂಷವನ್ನು ತಂದರು. ಮಂಜೂಷವು ದಾವೀದ ನಗರದೊಳಗೆ ಬರುತ್ತಿರುವಾಗ ಸೌಲನ ಮಗಳಾದ ಮಿಲ್ಕಳು ಕಿಟಕಿಯಿಂದ ಹಣಿಕಿ ನೋಡಿ ದಾವೀದನು ಯೆಹೋವನ ಮುಂದೆ ಜಿಗಿಯುತ್ತಾ ಕುಣಿಯುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಮೊದಲನೇ ಸಾರಿ ಅವರ ಮಂಜೂಷವನ್ನು ತರುವಾಗ ಯಾವ ರೀತಿಯಾಗಿ ದಾವೀದನು ಕುಣಿದಾಡುತ್ತಾ ಇದ್ದನೋ, 2ನೇ ಸಾರಿ ಅದು ಫಸ್ಟ್ ಟೈಮ್ ತರುವಾಗ ಅಲ್ಲಿ ಫೇಲ್ಯೂರನ್ನು ಕಾಣ್ತಾ ಇದ್ದಾರೆ. ಯಾಕಂದರೆ ಅದು ತರಬೇಕಾದಂಥ ರೀತಿಯಲ್ಲಿ ಅವರು ತರಲಿಲ್ಲ. ಆದರೆ 2ನೇ ಸಾರಿ ಅವರು ಹೋಮಗಳನ್ನು ಮಾಡಿ ಯಜ್ಞಗಳನ್ನು ಮಾಡಿ ತಿರುಗಿ ದೇವರ ಆಮೇಲೆ ಅದೇ ದಾವೀದನೂರಿಗೆ ತರುವಾಗ ಮತ್ತೆ ಅದೇ ಸೇಮ್ ಬಲದಿಂದ ಪೂರ್ಣ ಶಕ್ತಿಯಿಂದ ದೇವರನ್ನು ಕುಣಿದಾಡುತ್ತಾ ಜಿಗಿಯುತ್ತಾ ದಾವೀದನ ದೇವರನ್ನು ಆರಾಧಿಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಆಮೇನ್. ಇವಾಗ ದಾವೀದನ ಹೆಂಡತಿ ಕಿಟಕಿಯಿಂದ ಹಣಿಕಿ ನೋಡ್ತಾ ಇದ್ದಾಳೆ, ಹಿಂಗೆ ನೋಡ್ತಾ ಇದ್ದಾಳೆ ದಾವೀದನ್ ಏನು ಮಾಡ್ತಾ ಇದ್ದಾನೆ ಅಂತ. ಅವಾಗ ದಾವೀದನ್ ಏನು ಮಾಡ್ತಾ ಇದ್ದಾನೆ?
ದೇವ್ರ ಮುಂದೆ ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ. ಯಾಕೆ ಬರಲ್ವಾ ಹಾಡು? ಬರುತ್ತಾ ಇಲ್ವಾ? ಓಕೆ. ನನ್ನ ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ ನನ್ನ ಆಧಾರ. ಹಿಂಗೆ ಸಂತೋಷವಾಗಿ ಹಿಂಗೆ ಕುಣಿದಾಡ್ತಾ ಇದ್ದಾನೆ. ಅವಾಗ ಏನು ಮಾಡ್ತಿದ್ದಾಳೆ ಹೆಂಡತಿ? ಥೂ ಹೆಂಗಾಡ್ತಾ ಇದ್ದಾನೆ ನೋಡಿ ಇವನು, ಛೀ ನೋಡಿ ಹೆಂಗಾಡ್ತಾ ಇದ್ದಾನೆ ಅಂತ. ಕೆಲವೊಂದು ಸರಿ ನಾವು ಕೂಡ ಹಂಗೆ ಆರಾಧನೆ ಮಾಡ್ಬೇಕಾರೆ ಹುಚ್ಚ ಹೆಂಗ್ ಮಾಡಿಸ್ತಾ ಇದ್ದಾನೆ ನೋಡಿ ಆರಾಧನೆ, ಹಿಂಗೆ ಆರಾಧನೆ ಮಾಡೋದು. ಕೆಲವೊಬ್ರು ಹೇಳಿದಾರ ಹಿಂಗೆ ಅಲ್ಲ, ಹುಚ್ಚನ ಥರ ಹೆಂಗೆ ಆರಾಧನೆ ಮಾಡ್ತಾ ಇದ್ದಾನೆ ನೋಡು ಅಂತ. ಕಮನ್, ನೀವು ಹುಚ್ಚರಾಗಿದ್ದೇವೆ ದೇವ್ರಿಗೋಸ್ಕರ. ಹಾಲೆಲೂಯ. ಆದ್ರೆ ಕುಣಿದು ಜಿಗಿದಾಡಿ ಆರಾಧಿಸೋದ್ರಲ್ಲಿ ಏನು ತಪ್ಪೇ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಇವಾಗ ಈ ಸೌಲನ ಮಗಳು ದಾವಿದನನ್ನ ತನ್ನ ಮನಸ್ಸಿನಲ್ಲಿ ತಿರಸ್ಕಾರ ಮಾಡಿದರ ನಿಮಿತ್ತ ಬಂದಂಥ ಫಲ ಏನು ಗೊತ್ತಾ? ದಾವಿದನು ಆರಾಧಿಸುವುದನ್ನು ನೋಡಿ ತಿರಸ್ಕರಿಸುವುದರ ನಿಮಿತ್ತವಾಗಿ ಬಂದಂಥ ಫಲ ಏನಂದರೆ, ಅದೇ 6ನೇ ಅಧ್ಯಾಯದಲ್ಲಿ 2 ಸಮುವೇಲ 6ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನೀವು ನೋಡುವುದಾದರೆ, ಸೌಲನ ಮಗಳಾದ ಮಿಕಾಲಳಿಗೆ ಜೀವದಿಂದಿರುವವರೆಗೂ ಮಕ್ಕಳೇ ಆಗಲಿಲ್ಲ ಅಂತೆ. ಯಾರಿಗಾಗಿಲ್ಲ? ದಾವಿದನ ಹೆಂಡತಿಯವಳು. ದಾವಿದನು ಕುಣಿಯುತ್ತಾ ಜಿಗಿಯುತ್ತಾ ಆರಾಧನೆ ಮಾಡುವುದನ್ನು ನೋಡಿ ಏನು ಮಾಡ್ತಿದ್ದಾಳೆ? ತನ್ನ ಮನಸ್ಸಿನಲ್ಲಿ ತಿರಸ್ಕಾರ ಮಾಡ್ತಾ ಇದ್ದಾಳೆ, ಛೀ ಹುಚ್ಚ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಅವಳ ಜೀವಿತದಲ್ಲಿ ಬಂದಂಥ ಫಲ ಇದೆ. ಆಮೆನ್, ಹಾಲೆಲೂಯ, ಹಾಲೆಲೂಯ. ಆದರೆ ದಾವಿದನ ಮಾತ್ರ ದೇವರ ಮಂಜೂಷವು ಮರೆಯಾಗಲ್ಪಟ್ಟಿದೆ, ಅದನ್ನು ತಿರುಗಿ ದೇವರ ಸನ್ನಿಧಾನಕ್ಕೆ ತರ್ತಾ ಇದ್ದೇವೆ. ಮತ್ತೆ ದೇವರ ಆಮೇನ್ ಹಾಲೆಲೂಯ ಎಲ್ಲಿರಬೇಕು ಅದೇ ಸ್ಥಳಕ್ಕೆ ನಾವು ತರ್ತಾ ಇದ್ದೇವೆ ಎಂಬುದಾಗಿ ಹೇಳಿ ಉತ್ಸಾಹದಿಂದ ಸಂತೋಷದಿಂದ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾನೆ. ಹಾಲೆಲೂಯ. ನೀವು ಹೇಗೆ ಬರಬೇಕು ಆಲಯಕ್ಕೆ? ಸಂತೋಷದಿಂದ ಉತ್ಸಾಹದಿಂದ ನಾವು ಆರಾಧನೆಯೊಟ್ಟಿಗೆ ಆಮೇನ್ ಹಾಲೆಲೂಯ ದೇವರ ಆಲಯದೊಳಗೆ ನಾವು ಬರಬೇಕಾಗಿದೆ. ಅದೇ ಸಂತೋಷದೊಟ್ಟಿಗೆ ನಾವು ಬರಬೇಕಾಗಿದೆ. ಆಮೇನ್. ಕೀರ್ತನೆಗಳು 30ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 30 11ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದಿ. ನಾನು ಕಟ್ಟಿದ ಗೋಣಿತಟ್ಟನ್ನು ತೆಗೆದು ಬಿಟ್ಟು ಹಸ್ತ್ರವರ್ಷವನ್ನು ನನಗೆ ಧಾರಣೆ ಮಾಡಿಸಿದ್ದೆ. ಆಮೇನ್, ಹಾಲೆಲೂಯ. ಹೇಗೆ? ನಮ್ಮ ಗೋಳಾಟವನ್ನು ನೀಗಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದಾನಂತೆ. ಹಾಲೆಲೂಯ. ದಾವಿದನ್ ವರ್ಷಿಪ್ ಅಂತಂದ್ರೇನೆ ಅವನಿಗೇನೇ ಇದ್ರು ಅವನು ಕುಣಿದಾಡಿ ಡ್ಯಾನ್ಸ್ ಮಾಡಿನೇ ವರ್ಷಿಪ್ ಮಾಡಬೇಕು. ಹಲೋ, ಹಾಲೆಲೂಯ. ಸುಮ್ಮನೆ ಎಲ್ಲ ವರ್ಷಿಪ್ ಮಾಡಲ್ಲ ರೀ ಅವನು, ಸುಮ್ಮನೆ ಎಲ್ಲ ವರ್ಷಿಪ್ ಮಾಡಲ್ಲ. ಅವನು ಹೇಳ್ತಾ ಇದ್ದಾನೆ, ಗೋಣಿ ತಟ್ಟನ ತೆಗೆದಿಟ್ಟು ಹರ್ಷವಸ್ತ್ರವನ್ನು ನನಗೆ ಹಾಕಿದ್ದೆ. ಹರ್ಷ, ಸಂತೋಷದ ವಸ್ತ್ರ. ಅವನು ಆಯ್ತು, ಗೋಣಿ ತಟ್ಟನ ಬಿಚ್ಚಿದ, ಆಯ್ತು, ಕುಣಿತಾ ಇದ್ದಾನೆ ಹರ್ಷವಸ್ತ್ರ ಹಾಕೊಂಡು. ಆಮೇನ್, ಹಾಲೆಲೂಯ. ನಾವೆಷ್ಟು ಜನ ದೇವ್ರ ಮುಂದೆ ಕುಣಿತೀವಿ? ನಾಚಿಕೆ. ಅವ್ರು ಹಂಗಂತಾರೆ, ನನಗೆ 50 ವಯಸ್ಸಾಯ್ತು, ನನಗೆ 60 ವಯಸ್ಸಾಯ್ತು, ನಾನು ಹೆಂಗೆ ಕುಣಿಯೋದು? ಹಾಲೆಲೂಯ, ಹಾಲೆಲೂಯ, ಆಮೇನ್. ಅದೇ 150ನೇ ಕೀರ್ತನೆ ನಾವು ತೆಗೆಯುವುದಾದರೆ, ಕೊನೆ ಕೀರ್ತನೆ 154ನೇ ವಾಕ್ಯವನ್ನು ನಾವು ನೋಡುವುದಾದರೆ, ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ, ತಂತಿವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ. ದಮ್ಮಡಿ ಬಡಿತಾ ಕುಣಿತಾ ಆತನನ್ನು ಸ್ತುತಿಸಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆಮೇನ್, ಹಾಲೆಲೂಯ, ಹಾಲೆಲೂಯ. ನನ್ನ ಯೇಸು ಮನೆಯಲ್ಲಿ ನನಗೆ ಆನಂದವೇ, ಎಲ್ಲಿಲ್ಲದ ತಂದ ಸಂತೋಷ ಸೌಭಾಗ್ಯವೇ. ನನ್ನ ಯೇಸು ಮನೆಯಲ್ಲಿ ನನಗೆ ಆನಂದವೇ, ಎಲ್ಲಿಲ್ಲದ ತಂದ ಸಂತೋಷ ಸೌಭಾಗ್ಯವೇ. ಪ್ರೀತಿಯ ಯೇಸು ನನ್ನ ಹೃದಯದಲ್ಲಿ ವಾಸ ಮಾಡಿದ, ನಾನು ಹಾಡಿ ಹರ್ಷಿಸಿ ನಲಿದು ಕೊಂಡಾಡುವೆ. ಪ್ರೀತಿಯ ಯೇಸು ನನ್ನ ಹೃದಯದಲ್ಲಿ ವಾಸ ಮಾಡಿದ, ನಾನು ಹಾಡಿ ಹರ್ಷಿಸಿ ನಲಿದು. ಆಮೇನ್. ಪ್ರೀತಿಯ ಯೇಸು ನಿಮ್ಮ ಹೃದಯದಲ್ಲಿ ಇರುವಾಗ
ಯಾವ ವಿಷಯವನ್ನು ಚಿಂತೆ ಮಾಡದೆ ಹರ್ಷ ಹೃದಯದಲ್ಲಿ ಕೊಂಡಾಡುವವರಾಗಿರ್ತೇವೆ. ಆಮೇನ್, ಹಲ್ಲೆಲೂಯಾ. ಮೊನ್ನೆ ನಾವು ಸಿಂಧನೂರಿಗೆ ಹೋಗಿದ್ದೆ. ಈ ಹಾಡನ್ನು ಬರೆದಂಥ ಸೇವಕರಲ್ಲಿ ಬಂದಿದ್ರು, ಪ್ರಕಾಶ್ ಹಲ್ಮೇಡಿ ಅಂತ. ಆಮೇನ್. 3 ತಾಸು ರೀ, 3 ತಾಸು. ನೀವು ನಂಬ್ತಿರಲ್ಲ, 3 ತಾಸು ಆರಾಧನೆ, ಜಿಗಿಯೋದು ಕುಣಿಯೋದು ಆರಾಧನೆ ಮಾಡೋದು, ಜಿಗಿಯೋದು ಕುಣಿಯೋದು ಆರಾಧನೆ ಮಾಡೋದು. ಹಲ್ಲೆಲೂಯಾ. 5 ತಾಸು ಆರಾಧನೆ ಮಾಡೋಣ, ಕುಣಿತಾ ಬರ್ತೀರಾ? ನಾನು ರೆಡಿ, ಬರ್ತೀರಾ? ಎಸ್, ಬರ್ತೀರಾ? ಸುಮ್ಮನೆ ಕುಂತ್ರೆ ಎಲ್ಲ ಸುಮ್ಮನೆ ಬಂದು ಕೂಡ್ತೀನಿ ಅಂದರೆ ಬರಬೇಡ್ರಿ. ಆಮೇನ್. ಕುಣಿದು ಕುಪ್ಪಳಿಸ್ತಿ ದೇವ್ರಿಗೋಸ್ಕರ ಅಂದರೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ದಾವೀದನೇ ನಮಗೆ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿದ್ದಾನೆ, ದೇವರನ್ನ ಕುಣಿದು ಆರಾಧಿಸುವುದಕ್ಕಾಗಿ. ಆಮೇಲೆ ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಆಗಿರುವುದಾದರೆ ಅದು ದಾವೀದನಾಗಿರುವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ನನ್ನ ಹೃದಯಕ್ಕೆ ಮೆಚ್ಚಿದವಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ ದಾವೀದನು, ನನಗೆ ಹೃದಯಕ್ಕೆ ಮೆಚ್ಚಿದವನೊಬ್ಬನು ಸಿಕ್ಕಿದ್ದಾನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ಹೇಳಿದ್ರು ಗೊತ್ತಾ? ದೇವರು ಆ ರೀತಿಯಾಗಿ ದಾವೀದನ ನೋಡಿ ಅವನು ಆ ರೀತಿಯಾಗಿ ಕುಣಿತಾ ಇದ್ದ, ಆ ರೀತಿಯಾಗಿ ಆರಾಧನೆ ಮಾಡ್ತಾ ಇದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕದಲ್ಲಿ ಕೂಡ ಒಂದು ಸಂತೋಷ ಇದೆ, ನಿಮಗೆ ಗೊತ್ತಾ? ಪರಲೋಕದಲ್ಲಿ ಕೂಡ ಈ ರೀತಿಯಾದಂಥ ಒಂದು ಸೆಲೆಬ್ರೇಷನ್ ಇದೆ, ನಿಮಗೆ ಗೊತ್ತಿದೆಯಾ ಅದು? ಓಕೆ, ವಾಕ್ಯ ಓದೋಣ. ಲೂಕನ ಸುವಾರ್ತೆ 15ನೇ ಅಧ್ಯಾಯ 20ರಿಂದ 24ನೇ ವಾಕ್ಯದವರೆಗೂ ನಾವು ಓದೋದಾದರೆ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅವನು ಇನ್ನೂ ದೂರದಲ್ಲಿ ಇರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟು, ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು, ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಅವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಆಮೇಲೆ ಜೋಡು ಮಾಡಿಸಿರಿ, ಕೊಬ್ಬಿಸಿದ ಆ ಪಶುವನ್ನು ತಂದು ಕೊಯ್ಯಿಸಿರಿ, ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲೆ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿ, ಆಗ ಆಮೇನ್, ಹಲ್ಲೆಲೂಯಾ. ಇಲ್ಲಿ ಒಂದು ತಂದೆ ತನ್ನ ಮಗನ ಹಿಂತಿರುಗಿ ಬಂದಿದ್ದಾನೆಂಬುದಾಗಿ ಹೇಳಿ ಸಂತೋಷ ಪಡುವುದನ್ನು ನಾವು ನೋಡುತ್ತಾ ಇದ್ದೇವೆ, ಹಬ್ಬ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಇಲ್ಲಿ ಮಕ್ಕಳು ಯಾರು ಇಲ್ವಾ? ಯಶ್ವಿನ್ ಕಳಿಸ್ರಿ. ಯಶ್ವಿನ್ ಬಾಮ, ಇಲ್ಲಿ ಬಾ, ಮಾಮ ಹತ್ರ ಬಾ, ಬೇಗ ಬಾ. ಇಲ್ಲ, ಓಕೆ, ಇರಲಿ. ಓಕೆ, ದೇವರಿಗೆ ಸ್ತೋತ್ರ. ಇವಾಗ ಅಲ್ಲಿ ಆ ಹುಡುಗ ಇದ್ದಾನೆ, ಮಗ ಅಲ್ಲಿ ಬರ್ತಾ ಇದ್ದಾನೆ. ಅವನ್ನ ದೂರದಿಂದಲೇ ನೋಡಿ ಏನು ಮಾಡ್ತಾ ಇದ್ದಾನೆ? ಅಪ್ಪ ಓಡೋಗಿ ಅವನ್ನ ಎತ್ಕೊಂಡು ಅವನ ಮುದ್ದಿಡ್ತಾ ಇದ್ದಾನೆ ಅಂತ. ಅವನು ತಂದೆ ಆಸ್ತಿನ ಹಾಳು ಮಾಡ್ದ. ಏನು ಮಾಡ್ದ ಅವನು? ತಂದೆ ಆಸ್ತಿನ ಹಾಳು ಮಾಡ್ದ, ಕೆಡಿಸ್ದ. ತಂದೆ ಮಾನ ಮರ್ಯಾದೆಯನ್ನು ತೆಗೆದುಬಿಟ್ಟ, ಊರಲ್ಲಿ ಒಳ್ಳೆ ಹೆಸರು ಇಟ್ಕೊಂಡಿರಲಿಲ್ಲ, ಎಲ್ಲ ಕೆಡಿಸ್ಬಿಟ್ಟ. ಆದರೆ ಅವನು ತಿರುಗಿ ಬಂದಾಗ ಅವನೇನು ಮಾಡ್ತಾ ಇದ್ದಾರೆ? ಅಪ್ಕೊಂಡು ಮತ್ತೆ ಮುದ್ದಾಡ್ತಾ ಇದ್ದಾನೆ. ಅವನಿಗೆ ಉಂಗುರ ಹಾಕ್ತಾ ಇದ್ದಾರೆ, ಮತ್ತೆ ಅವನಿಗೆ ಅಲ್ಲ ಹೊಸ ಬಟ್ಟೆ ಹಾಕ್ಸ್ತಾ ಇದ್ದಾರೆ, ಮತ್ತೆ ಚಪ್ಪಲಿ ಹಾಕ್ಸ್ತಾ ಇದ್ದಾರೆ. ಅವನ ಮಗ ಏನೇನೋ ಪ್ರಿಪೇರ್ ಮಾಡ್ಕೊಂಬಂದಿದ್ದಾನೆ ಡೈಲಾಗ್. ಅಪ್ಪ, ನಿನಗೆ ವಿರೋಧವಾಗಿ, ಪರಲೋಕಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನಂತ ಅದೆಲ್ಲ ಕೇರೆ ಮಾಡಿಲ್ಲ. ನನ್ನ ಮಗ, ನಿಮ್ಮನ್ನ ಸೆಲೆಬ್ರೇಟ್ ಮಾಡುವಂತ ಒಬ್ಬರು ದೇವರಿದ್ದಾನಂತೆ ಅಂದ್ರೆ ಯೇಸು ಮಾತ್ರ. ನಿನ್ನನ್ನು ಸಂಭ್ರಮಿಸುವ ದೇವರೊಬ್ಬನಿದ್ದಾನಂದ್ರೆ ಅದು ಯೇಸು ಮಾತ್ರ ರೀ. ಯಾವಾಗೆಲ್ಲ ನೀನು ಆತನ ಆಲಯಕ್ಕೆ, ಆತನ ಸನ್ನಿಧಾನಕ್ಕೆ ಬರ್ತೀಯೋ, ನನ್ನ ಮಗ ಬಂದಿದ್ದಾನೆ, ನನ್ನ ಮಗಳು ಬಂದಿದ್ದಾಳೆ, ಎದ್ದಿ ಮುತ್ತಾಡ್ತಾನೆ. ಆಮೇನ್. ಅದೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ಓದೋಣ. ಅದೇ ಲೂಕನ 15ನೇ ಅಧ್ಯಾಯ 10ನೇ ವಾಕ್ಯ. ಅದರಂತೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಳ್ಳುವ ವಿಷಯದಲ್ಲಿ ದೇವದೂತರ ಮುಂದೆ ಸಂತೋಷವಾಗುವುದೆಂದು ನಿನಗೆ ಹೇಳುತ್ತೇನೆ. ಆಮೇನ್. ನೀನು ಆತನ ಸನ್ನಿಧಿಗೆ ಬರುವಾಗ ಪರಲೋಕವೇ ಸಂತೋಷ ಪಡ್ತದಂತೆ, ಪರಲೋಕವೇ ದೇವರನ್ನ ಸ್ತುತಿಸ್ತದಂತೆ. ಆಮೇನ್. ನೀನು ಯಾವಾಗೆಲ್ಲ ದೇವರ ಆಲಯಕ್ಕೆ ಬರ್ತೀಯ,
ಯಾವಾಗೆಲ್ಲ ನೀನು ಪ್ರಾರ್ಥನೆಗಾಗಿ ಬರ್ತೀಯೋ ಅವಾಗೆಲ್ಲ ದೇವರು ಪರಲೋಕದಲ್ಲಿ ಒಂದು ಸಂಭ್ರಮನೇ ಇರುತ್ತೆ. ಆಮೇನ್. ಈ ಲೋಕದ ತಂದೆ ತಾಯಿಗಳು ನೀನೇನೋ ಒಂದು ಸಾಧಿಸಿದ್ರೆ ನನ್ನ ಮಗ ನನ್ನ ಮಗಳಂತಾರೆ. ಆದರೆ ನೀನು ಕೆಟ್ಟೋಗಿದ್ರೂ ಪರವಾಗಿಲ್ಲ, ನೀನು ಯಾವುದೇ ಸ್ಥಿತಿಯಲ್ಲಿ ಬಂದರೂ ಪರವಾಗಿಲ್ಲ, ನೀನು ಕಣ್ಣೀರಲ್ಲಿ ಬಂದರೂ ಪರವಾಗಿಲ್ಲ, ನೀನು ದುಃಖದಲ್ಲಿ ಬಂದರೂ ಕೂಡ ಪರವಾಗಿಲ್ಲ, ನನ್ನ ಮಗ ಅಂತೇಳಿ ಸಂಭ್ರಮಿಸುವಂಥ ದೇವರಂದ್ರೆ ಅದು ಯೇಸು ಮಾತ್ರ. ತಟ್ಟಿದ್ರೆ ಜೋರಾಗಿ ತಟ್ರಿ. ನನ್ನನ್ನು ಸಂಭ್ರಮಿಸುವಂಥ ದೇವರು ಯೇಸು ಎಂಬುದಾಗಿ ಹೇಳ್ರಿ, ಹೇಳುತ್ತಾ ತಟ್ರಿ. ಹಲ್ಲೆಲೂಯಾ, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಯಾಕೆ ನಾವು ಯಾವಾಗಲೂ ಪ್ರಾರ್ಥನೆ ಮಾಡಬೇಕು, ಯಾಕೆ ದೇವ್ರನ್ನ ಸ್ತುತಿಸಬೇಕು, ಆರಾಧನೆ ಮಾಡಬೇಕೆಂಬುದಾಗಿ ಹೇಳ್ತೀವಂತಂದರೆ ಕಾರಣ ಇದೆ. ನನಗೂ ನಿಮಗೂ ಹಲ್ಲೆಲೂಯಾ ಸಂತೋಷ ಪಡುವಂಥ ದೇವರಂದರೆ ಅದು ಯೇಸುವಾಗಿರುತ್ತಾನೆ. ನಾವು ಯಾವಾಗೆಲ್ಲ ಆತನ ಸನ್ನಿಧಿಗೆ ಹೋಗ್ತೀವೋ, ಯಾವಾಗೆಲ್ಲ ಆತನ ಆಲಯಕ್ಕೆ ಹೋಗ್ತೀವೋ ಅವಾಗೆಲ್ಲ ಯೇಸು ಸಂಭ್ರಮ ಮಾಡ್ತಾನೆ. ಅವಾಗೆಲ್ಲ ಆತನಿಗೆ ಸಂಭ್ರಮ, ಅವಾಗೆಲ್ಲ ಆತನಿಗೆ ಖುಷಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಮುಂದೆ ನಾವು ನೋಡುವುದಾದರೆ ಆರಾಧನೆ ಎನ್ನುವಂಥದ್ದು ಒಂದು ಆಯುಧವಾಗಿರುವಂಥದ್ದಾಗಿದೆ. ಆಮೆನ್. ಆರಾಧನೆ ಎನ್ನುವಂಥದ್ದು ಆಯುಧ ಆಗಿದೆ. ಆರಾಧನೆಯಲ್ಲಿ ಒಂದು ಭಾಗ ಕುಣಿಯುವಂಥದ್ದು, ಆಮೇಲೆ ಆತನಿಗಾಗಿ ಆರಾಧನೆ ಮಾಡುವಂಥದ್ದೊಂದು ಭಾಗ ಆಗಿದ್ದರೂ ಕೂಡ, ಎರಡನೇದಾಗಿ ನಾವು ನೋಡುವುದಾದರೆ ಆರಾಧನೆ ಎನ್ನುವಂಥದ್ದು ಒಂದು ಆಯುಧವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾವಾಗೆಲ್ಲ ಆರಾಧನೆ ಪ್ರಾರಂಭ ಆಗುತ್ತೋ, ಯಾವಾಗೆಲ್ಲ ಸ್ತುತಿ ಪ್ರಾರಂಭ ಆಗುತ್ತದೋ ಶತ್ರು ನಮ್ಮನ್ನು ಬಿಟ್ಟು ಓಡಿ ಹೋಗುವವನಾಗಿರುತ್ತಾನೆ. ಶತ್ರುವಿನ ಎಲ್ಲ ಕೋಟೆಗಳು ಮುರಿದು ಬೀಳುವಂಥದ್ದಾಗಿದೆ. ಹಲ್ಲೆಲೂಯಾ. ವಾಕ್ಯಗಳನ್ನು ಓದಿಕೊಳ್ಳೋಣ. ಯೋಶುವನ ಪುಸ್ತಕ 6ನೇ ಅಧ್ಯಾಯ 20ನೇ ವಾಕ್ಯ. ಯೋಶುವನ ಪುಸ್ತಕ 6ನೇ ಅಧ್ಯಾಯ 20ನೇ ವಾಕ್ಯ. ಈ ವಾಕ್ಯ ಗೊತ್ತಿದೆ. ಯೆರಿಕೋ ಕೋಟೆ ಮುರಿದು ಬಿದ್ದದ್ದು. ಕೂಡಲೇ ಜನರ ಆರ್ಭಟವು, ಕೊಂಬುಗಳ ಧ್ವನಿಯು ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನು ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು, ಅದು ಅವರಿಗೆ ಸ್ವಾಧೀನವಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ತುತ್ತೂರಿ ಊದುವಾಗಲೇ, ಆಮೇಲೆ ಜನರು ಆರ್ಭಟಿಸುವಾಗ ಅಲ್ಲಿ ಏನಾಯ್ತು? ಆ ಗೋಡೆ ಬಿದ್ದು ಹೋಯ್ತು ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ಹಲ್ಲೆಲೂಯಾ, ಆಮೆನ್. ಒಂದು ದೊಡ್ಡ ಆರ್ಭಟ, ಜನರ ದೊಡ್ಡ ಆರ್ಭಟ. ಯಾಕೆ? ಶಬ್ದವಾಗಿ ಆರಾಧನೆ ಮಾಡ್ರಿ, ಶಬ್ದವಾಗಿ ಪ್ರಾರ್ಥನೆ ಮಾಡ್ರಿ, ಶಬ್ದವಾಗಿ ವಾಕ್ಯ ಓದ್ರಿ. ಯಾಕೆ? ಗೋಡೆಗಳು ಬೀಳ್ತವೆ ಅಂತಿರ್ತಾರ. ಪಕ್ಕದಲ್ಲಿ ಹೋಗಿ ಏನ್ ಮಾಡ್ತಾವ? ಏನು ಸುಸ್ಸು ಅಂತಿರ್ತಾರ. ಓ ಸ್ತೋತ್ರ ಹೇಳ್ತಾ ಇದಾರೆ, ಅದು ಸುಸ್ಸು ಅಂತ ಕೇಳಿಸ್ತಾ ಇರ್ತದೆ. ಆಮೆನ್, ಹಲ್ಲೆಲೂಯಾ. ಶಬ್ದವಾಗಿ ನಾವು ಆತನನ್ನು ಆರಾಧನೆ ಮಾಡಬೇಕು, ಸ್ವರವೆತ್ತಿನ ಹಾಡುಗಳನ್ನು ಆಡಬೇಕು. ಆಮೆನ್. ಆವಾಗ ಮಾತ್ರ ಗೋಡೆಗಳು ಬೀಳುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತುತ್ತೂರಿಯನ್ನು ಊದುತ್ತಾ ಇದ್ದಾರೆ. ತುತ್ತೂರಿಯನ್ನು ಊದುವಾಗ ಆಮೇಲೆ ಗೋಡೆಗಳು ಬೀಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಸಾಧಾರಣವಾದ ಗೋಡೆ ಅಲ್ಲ ರೀ ಅದು, ಯೆರಿಕೋ ಗೋಡೆ. ಆ ಕೋಟೆ ಸಾಧಾರಣವಾದ ಕೋಟೆ ಅಲ್ಲ. ಆ ಕೋಟೆಯಲ್ಲಿ 6 ರಥಗಳು ಓಡ್ಬೋದಂತೆ. ಎಷ್ಟು? 6 ರಥಗಳು. ಅಂದರೆ 6 ರಾಜರ 6 ರಥಗಳು ಹೆಂಗಿರ್ತವೆ ಗೊತ್ತಾ ನಿಮಗೆ? ಒಂದು ರಥ ಹೆಂಗಿರುತ್ತೆ ನೋಡಿದ್ದೀರಾ? 2 ಕುದುರೆ, ಒಂದು ರಥ ಅಲ್ವಾ? ಅದು 6 ಹೋಗ್ತವಂತೆ ಆ ಕೋಟೆ ಮೇಲೆ. ಅಷ್ಟು ದಪ್ಪ ಇತ್ತು ಆ ಕೋಟೆ. ಅದನ್ನು ಬೀಳಿಸ್ಬೇಕು ಅಂತಂದರೆ ಸಾಧಾರಣವಾಗೆಲ್ಲ ಈ ಬುಲ್ಡೋಸರಲ್ಲೆಲ್ಲ ಬೀಳ್ಸೋಕ್ಕಾಗಲ್ಲ ರೀ. ಆಮೇಲೆ ಅದು ಮನೇಲಿ ಇವಾಗ ಕ್ರೇನಿಂದ ಎಲ್ಲ ಬಿಲ್ಡಿಂಗ್ ಬೀಳಿಸ್ತಾರೆ ನೋಡಿದ್ದೀರಾ? ಆ ಬಾಲಲ್ಲಿ ಹಾಗೆಲ್ಲ ಬೀಳ್ಸೋಕ್ಕಾಗಲ್ಲ. ಅದನ್ನು ಅಷ್ಟು ಈಸಿಯಾಗೆಲ್ಲ ಬೀಳ್ಸೋಕ್ಕಾಗಲ್ಲ. ಅಂಥ ಗೋಡೆನೇ ಭಾರಿ ಜೋರಾದ ಒಂದು ಆರ್ಭಟ, ಸ್ತುತಿಯ ಒಂದು ಆರ್ಭಟದಿಂದಲೇ ಆ ಕೋಟೆನೇ ಬಿದ್ದೋಯ್ತಂತೆ. ಹಲ್ಲೆಲೂಯಾ. ಹಾಗಾದರೆ ನಿಮ್ಮ ಮುಂದೆ ಇರುವಂಥ ಎಷ್ಟೇ ದೊಡ್ಡ ಕೋಟೆ ಆಗಿದ್ರು ಕೂಡ, ಎಷ್ಟೇ ದೊಡ್ಡ ಗೋಡೆ ಆಗಿದ್ರು ಕೂಡ, ಇವತ್ತು ನೀವು ಮಾಡುವಂಥ ಶಬ್ದವಾದ ಆರಾಧನೆ ಅದು ಬಿದ್ದು ಹೋಗುತ್ತದೆ. ಆಮೇನ್. ನಿಮ್ಮ ಮನೆಗಳಲ್ಲಿ ಶಬ್ದವಾದ ಗೀತೆಗಳು ಹಾಡ್ರಿ, ಶಬ್ದವಾದ ಆರಾಧನೆ ನಡೀಲಿ ನಿಮ್ಮ ಮನೆಯಲ್ಲಿ. ಯಾವ ಕೋಟೆನೂ ನಿಮ್ಮ ಮುಂದೆ ನಿಲ್ಲಲ್ಲ. ಯಾವ ಕೋಟೆನೂ ನಿಮ್ಮ ಮೇಲೆ ಕಟ್ಟಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಹಾಡಾಕಿ ಬಿಟ್ಬಿಡ್ರಿ ಮನೇಲಿ, ಅದ್ರ ಜೊತೆಗೆ ಸೇರಿ ಹಾಡ್ರಿ.
ಜೋರಾಗಿ. ಯಾವ ದುಃಖ ಬರುತ್ತೆ ನೋಡ್ತೀನಿ, ಯಾವ ಕಾಲು ನೋವು ಬರುತ್ತೆ ನೋಡ್ತೀನಿ, ಆಮೇನ್, ಯಾವ ಮಾಟ ಮಂತ್ರ ಒಳಗೆ ಬರುತ್ತೆ ನೋಡ್ತೀನಿ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಇದ್ರೊಳಗೆ ಸಿಗಾಕೊಂಡಂಗೆ ಇರಬಾರ್ದು ವಿಶ್ವಾಸಿಗಳಂದ್ರೆ. ನಾನು ಸ್ತುತಿಸಿದ್ರೆ ನೀನು ಓಡೋತ್ತಿ ಅಂತ ಹೇಳಿ ಧೈರ್ಯವಾಗಿ ನಿಂತಿರಬೇಕು. ಆ ರೀತಿಯಾಗಿರಬೇಕು, ಆ ನಂಬಿಕೆಯಲ್ಲಿ ಇರಬೇಕು. ಆಮೇನ್. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 22ರಿಂದ 23ನೇ ವಾಕ್ಯದವರೆಗೂ ನಾವು ಓದೋಣ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 22ರಿಂದ 23ನೇ ವಾಕ್ಯದವರೆಗೂ. ಅವರು ಉತ್ಸಾಹ ಧ್ವನಿ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು ಯೆಹೋವನು ಯೆಹೂದ್ಯರಿಗೆ ವಿರುದ್ಧವಾಗಿ ಬಂದ ಅಮ್ಮೋನಿಯರು, ಮೋವಾಬ್ಯರನ್ನು, ಸೇಯೀರನು, ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದರಿಂದ ಅಮ್ಮೋನಿಯರು, ಮೋವಾಬ್ಯರು, ಸೇಯೀರು ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿಬಿಟ್ಟರು. ಅವರನ್ನು ಮುಗಿಸಿಬಿಟ್ಟ ಮೇಲೆ ತಾವೇ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೆ ಪ್ರಾರಂಭಿಸಿದರೆಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅವರು ಉತ್ಸಾಹ ಧ್ವನಿ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು, ಜಸ್ಟ್ ಪ್ರಾರಂಭ ಆಗಿದೆ ಅಷ್ಟೇ. ದೇವರನ್ನು ಸ್ತುತಿಸಲು, ದೇವರನ್ನು ಆರಾಧಿಸಲು, ಗೀತೆಗಳನ್ನು ಆಡಲು ಪ್ರಾರಂಭ ಮಾಡಿದರಷ್ಟೇ ಅವರಿಗೆ ವಿರುದ್ಧವಾಗಿ ಬಂದಂಥ ಎಲ್ಲ ಸೈನ್ಯದೊಳಗೆ ಅವರವರೇ ಕೊಂದಾಕಿಕೊಂಡು ಅವರವರೇ ನಾಶ ಆದರು. ನಾನು ಹೇಳಿದ ಅರ್ಥ ಆಗಿಲ್ಲ ಅನ್ಕೊಂತೀನಿ. ಆಮೇನ್. ನೀನು ಬರೀ ಹಾಡೆ ಆಡಲಿಕ್ಕೆ ಪ್ರಾರಂಭ ಮಾಡಿದರೆ ಸಾಕು, ನಿನ್ನ ವಿರುದ್ಧವಾಗಿ ನಿಂತಿರುವ ಎಲ್ಲ ಶತ್ರುಗಳು, ನಿನ್ನ ಸರೌಂಡಿಂಗಲ್ಲಿ ನಾನು ಒಬ್ಬನೇ ಇದ್ದೀನಿ, ನನ್ನ ಸುತ್ತ ಎಲ್ಲರೂ ಶತ್ರುಗಳೇ ಇದ್ದಾರೆ, ಎಲ್ಲರೂ ನನಗೆ ವಿರುದ್ಧವಾಗಿಯೇ ನಿಂತಿದ್ದಾರೆ ಎಂಬುದಾಗಿ ನೀನು ಅಂದ್ಕೊಂಡು ನೀನು ಒಬ್ಬನೇ ನಿಂತಿದ್ರೆ ಹಾಡಾಡಕ್ಕೆ ಪ್ರಾರಂಭ ಮಾಡು. ದೇವರಿಗೆ ಸ್ತುತಿ ಸ್ತೋತ್ರ ಮಾಡಲು ಪ್ರಾರಂಭ ಮಾಡು. ಅವರೇ ನಿನ್ನ ಬಿಟ್ಟು ಓಡೋಗ್ತಾರೆ. ನಿನ್ನ ಖಾಲಿ ಮಾಡಬೇಕಂತ ಅವ್ರು ಅಂದ್ಕೊಂಡಿದ್ರೆ ಅವರೇ ಖಾಲಿ ಮಾಡಿ ಓಡೋಗ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. ಕೇವಲ ನಿನ್ನ ಸ್ತುತಿ, ನಿನ್ನ ಆರಾಧನೆಯಲ್ಲಿ ಅಷ್ಟು ಬಲವಿದೆ. ನಿಮ್ಮ ಸ್ತುತಿ, ನಿಮ್ಮ ಆರಾಧನೆಯಲ್ಲಿ ಅಷ್ಟು ಬಲ ಇದೆ. ಆಮೇನ್, ಹಾಲೆಲೂಯಾ. ಮೊದಲನೇ ಅರಸುಗಳ ಪುಸ್ತಕ 3ನೇ ಅಧ್ಯಾಯ, ಮೊದಲನೇ ಅರಸುಗಳ ಪುಸ್ತಕ 3ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಕಡೆಗೆ ನಾವು ತಿರುಗಿಸೋಣ. 3ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದುವಾಗ ಅದರಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸಾರಿ, 2 ಅರಸುಗಳು 3ನೇ ಅಧ್ಯಾಯ 15ನೇ ವಾಕ್ಯ. ಈಗ ಒಬ್ಬ ವಾದ್ಯಗಾರನನ್ನು ನನ್ನ ಹತ್ತಿರಕ್ಕೆ ಕರಕೊಂಡು ಬನ್ನಿರಿ ಎಂದು ಹೇಳಿದನು. ವಾದ್ಯಗಳ ಸ್ವರವನ್ನು ಕೇಳುವಾಗೆಲ್ಲ ಎಲಿಷನಲ್ಲಿ ಯೆಹೋವನ ಬಲವು ಬರುತ್ತಿತ್ತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ಅನಂತರ ಎಲಿಷನು ಇಸ್ರಾಯೇಲರ ಅರಸನಿಗೆ, ಈ ಹಳ್ಳದಲ್ಲಿ ತುಂಬ ಗುಂಡಿಗಳನ್ನು ಮಾಡಿರಿ, ಗಾಳಿ ಮಳೆಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು, ನೀವು ನಿಮ್ಮ ಕುರಿದನಗಳು ಎಲ್ಲ ಪಶುಗಳು ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಇವಾಗ ಎಲಿಷನಿಗೆ ಆಮೇನ್ ಕೀಬೋರ್ಡ್ ಪ್ಲೇ ಮಾಡಲಿಕ್ಕೆ, ಡ್ರಮ್ಸ್ ಪ್ಲೇ ಮಾಡಲಿಕ್ಕೆ, ಆಮೇನ್ ಗಿಟಾರ್ ಪ್ಲೇ ಮಾಡಲಿಕ್ಕೆ ಈ ವಾದ್ಯಗಾರನೆಲ್ಲ ಕೂಡಿಸಿದ್ದಾರೆ. ಅಲ್ಲೊಂದು ವರ್ಷಿಪ್ನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಎಲಿಷನು. ಎಲ್ಲಿ? ಅರಣ್ಯದಲ್ಲಿ. ಅವ್ರಿಗೆ ಕುಡಿಲಿಕ್ಕೆ ನೀರಿಲ್ಲ, ಸಾಯ್ತಾ ಇದ್ದಾರೆ. ಎಲಿಷನ್ ಏನು ಮಾಡ್ತಾ ಇದ್ದಾನೆ? ಕರೆಸಿ ವರ್ಷಿಪ್ ಸ್ಟಾರ್ಟ್ ಮಾಡಿದ್ದಾನೆ. ಅಲ್ಲಿರೋ ರಾಜರು, ನಿನಗೇನೇನು ಬುದ್ಧಿಗಿದ್ದಿ ಐತೆ ಇಲ್ಲ, ನಾವಿಲ್ಲಿ ಸಾಯಕತ್ತೀವಿ, ನೀನೇನು ವರ್ಷಿಪ್ ಮಾಡಕತ್ತಿ. ನಾವಾಗಿದ್ರೆ ಹಂಗೆ ಕೇಳ್ತಿದ್ವಿಲ್ಲ ನಮ್ಮ ರಾಯಚೂರು ಭಾಷೆಗ, ಹೌದಿಲ್ಲ? ನಾನಿಲ್ಲಿ ಸಾಯಕತ್ತಿಲ್ಲ, ಇಲ್ಲಿ ನೀನೇ ವರ್ಷಿಪ್ ಮಾಡಕತ್ತೆ, ಕುಣಿಕತ್ತೆ ಅಂತಿರ್ತಿದ್ವಿ, ಹೌದಾ ಇಲ್ವಾ? ಆದರೆ ಎಲಿಷನ್ ಹೇಳ್ತಾ ಇದ್ದಾನೆ, ಮಳೆನೂ ಕಾಣಲ್ಲ, ಗಾಳಿನೂ ಕಾಣಲ್ಲ, ಏನೂ ಇಲ್ಲ, ಆದರೆ ಈ ಹಳ್ಳಗಳು ನೀರಿಂದ ತುಂಬುತ್ತವೆ. ನೀನು ಮಾತ್ರ ಅಷ್ಟೇ ಅಲ್ಲ, ಆಮೇಲೆ ನೀನು ಕರ್ಕೊಂಡು ಬಂದಿರುವಂಥ ಪ್ರಾಣಿಗಳು ಕೂಡ ಅದನ್ನು ಕುಡಿತವೆ. ಆಮೇನ್. ನಿನ್ನ ಜೀವಿತದಲ್ಲಿ ಮಳೆನೂ ಕಾಣದೇ ಇರ್ಬೋದು,
ಗಾಳಿನೂ ಕಾಣದೇ ಇರ್ಬೋದು, ಯಾವ ಆಶೀರ್ವಾದಗಳನ್ನು ಕಾಣದೇ ಇರ್ಬೋದು, ಸುತ್ತಲ ಅರಣ್ಯ ಇರ್ಬೋದು, ನಿನ್ನ ಪರಿಸ್ಥಿತಿ ನಾನು ಇನ್ನೇನು ಸತ್ತೋಗ್ತೀನೇನೋ, ನನ್ನ ಎಲ್ಲ ಕೈ ಬಿಟ್ಟರೆ ಎಂಬುದಾಗಿ ನೀನು ನಿಂತಿರಬಹುದು. ಸ್ಟಾರ್ಟ್ ಯುವರ್ ವರ್ಷಿಪ್. ನಿನ್ನ ಆರಾಧನೆಯನ್ನು ಪ್ರಾರಂಭ ಮಾಡಿ ನೋಡು. ಆಮೇನ್. ಆ ಹಳ್ಳಗಳಲ್ಲಿ ನೀರುಗಳು ತುಂಬುವಂಥವಾಗಿದೆ. ಆಮೇನ್. ನಿನ್ನ ಜೀವಿತದಲ್ಲಿ ಅದ್ಭುತಗಳು ಪ್ರಾರಂಭವಾಗ್ತವೆ. ನಿನ್ನ ಜೀವಿತದಲ್ಲಿ ನಡೆದಿರುವಂಥ ಘಟನೆಗಳನ್ನು ನೆನೆಸಿ ನೀನು ಹಾಗೆ ಕೂತ್ಕೋಬೇಡ. ಆರಾಧನೆಯನ್ನು ಪ್ರಾರಂಭ ಮಾಡು. ಸ್ತುತಿಸೋದಕ್ಕೆ ಪ್ರಾರಂಭ ಮಾಡು. ದೇವರನ್ನು ತುಂಬಿಸುವನಾಗಿದ್ದಾನೆ, ಅದನ್ನು ತುಂಬಿಸುವಂಥ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಸಂತೋಷವಾಗಿದೆ? ಆಮೇನ್. ಎಷ್ಟು ಜನ ತೀರ್ಮಾನ ಮಾಡಿದರೆ ಆಯ್ತು ನಾನು ಮನೆಗೆ ಹೋಗಿ ಆರಾಧನೆ ಸ್ಟಾರ್ಟ್ ಮಾಡ್ತೀನಿ ಅಂತ? ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ವಾದ್ಯಗಳನ್ನು ಕಲೀರಿ ಅಂತ ಹೇಳ್ತೀವಿ ಅಂದರೆ ಇದನ್ನೇ ಹಾಕ್ಕೊಂಡು ಕೂತ್ಕೊಂಡು ದೇವ್ರನ್ನ ಆರಾಧನೆ ಮಾಡ್ರಿ. ದೇವರು ತುಂಬಿಸ್ತಾ ಇರ್ತಾನೆ, ತುಂಬಿಸ್ತಾ ಇರ್ತಾನೆ, ತುಂಬಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ. ಈ ಘಟನೆ ಎಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ಹೇಳೋರಾಗಿರ್ತೇವೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25-26ನೇ ವಾಕ್ಯವನ್ನು ನಾವು ಓದೋಣ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25-26ನೇ ವಾಕ್ಯ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲವೂ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಆಮೆನ್. ಹಲ್ಲೆಲೂಯಾ. ಪೌಲನು ಸೀಲನು ಮೈಯೆಲ್ಲ ಗಾಯ, ಒಡೆದಾಕಿದ್ದಾರೆ, ಅವ್ರನ್ನ ಸತ್ತಂತೆ ಬಿದ್ದಿದ್ದಾರೆ. ಅವ್ರನ್ನ ಎದ್ದೇಳಕ್ಕಾಗಲ್ಲ, ಶಕ್ತಿ ಇಲ್ಲ ಅವ್ರ ಮೈಯಲ್ಲಿ. ಆದರೆ ಆ ಮಧ್ಯರಾತ್ರಿಯಲ್ಲಿ ಎದ್ದು ಪ್ರಾರ್ಥನೆ ಮಾಡಿ ಸ್ತುತಿ ಪದಗಳನ್ನು ಆಡ್ತಾ ಇದ್ದಾರೆ. ಪ್ರಾರಂಭ ಆಗಿದ್ದೇ ತಡ, ಅಸ್ಥಿವಾರಗಳು ಕದಲಿಸಲ್ಪಟ್ಟವು, ಎಲ್ಲರ ಬಂಧನಗಳು ಬಿಚ್ಚಲ್ಪಟ್ಟವು. ಆಮೇನ್. ಹಲ್ಲೆಲೂಯಾ. ಸುಮ್ಮನೆ ಆಮೇನ್ ಹಾಲೆಲೂಯಾ ಅಂತ ಹೇಳ್ಕೊಂಡು ಹೋಗೋದಲ್ಲ. ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಸೈತಾನನ ಅಸ್ಥಿವಾರಗಳು ಕದಲ್ಬೇಕಿವತ್ತು. ಆಮೇನ್. ನಿಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಬೇಡಿಗಳದು ಕಳಚಿ ಬೀಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಮನೆಯಲ್ಲಿ ಆರಾಧನೆ ಸ್ತುತಿ ಪದಗಳು ಹೆಚ್ಚಾಗಿರುತ್ತವೋ ಅವ್ರ ಮನೆಗಳಲ್ಲಿ ಈ ರೀತಿಯಂಥ ಕಟ್ಟುಗಳು, ಈ ರೀತಿಯಂಥ ಬಂಧನಗಳು ಇರುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಗಾಯ ಆಗಿದೆಯಾ? ನೋವಾಗಿದೆಯಾ? ನಿಮ್ಮ ಹೃದಯಕ್ಕೆ ಪೆಟ್ಟು ತಿಂದಿದ್ದೀರಾ? ಎಲ್ಲರನ್ನ ನಂಬಿದ್ರು ವೇಸ್ಟೇ ಎಂಬುದಾಗಿ ಸೋತವಾಗಿ ಕೂತಿದ್ದೀರಾ? ಪೌಲ ಸೀಲರು ಕೂಡ ಅದೇ ರೀತಿಯಾಗಿ ಕೂತಿದ್ರು. ಪೆಟ್ಟು ತಿಂದು, ಹೊಡೆತ ತಿಂದು, ಮೈಯೆಲ್ಲ ಗಾಯಪಟ್ಟು ಆಮೇಲೆ ಮಲಗಿದ್ರು. ಇನ್ನೇನು ನನ್ನ ಕೈಯಲ್ಲಿ ಎದ್ದೇಳಕ್ಕಾಗಲ್ಲ ಎಂಬುದಾಗಿ ಕೂತಿದ್ರು. ಆ ರೀತಿಯಾಗಿದ್ದೀರಾ? ನಿಮ್ಮ ಪರಿಸ್ಥಿತಿ ಆ ರೀತಿಯಾಗಿದೆಯಾ? ಆರಾಧನೆ ಮಾಡಲು ಪ್ರಾರಂಭಿಸು. ಆರಾಧನೆ ಮಾಡಲು ಪ್ರಾರಂಭ ಮಾಡು. ಎಲ್ಲ ಗಾಯಗಳು ಮಾಯ ಆಗ್ತವೆ, ಎಲ್ಲ ಆಮೇಲೆ ಬಂಧನಗಳು ಬಿಚ್ಚೋಗ್ತವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಬ್ದವಾಗಿ ಹಲ್ಲೆಲೂಯಾ, ಆಮೆನ್. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪರಲೋಕದಲ್ಲಿ ಒಂದು ಆರಾಧನೆ ಇದೆ ರೀ. ಪರಲೋಕದಲ್ಲಿ ಕೂಡ ಒಂದು ಆರಾಧನೆ ನಡೀತಾ ಇದೆ. ಆ ಆರಾಧನೆ ಎಷ್ಟು ಶ್ರೇಷ್ಠ ಗೊತ್ತಾ? ಆ ಆರಾಧನೆ ನೋಡೋಣ. ಓಕೆ, ಪರಲೋಕಕ್ಕೆ ನನ್ನ ಜೊತೆಗೆ ಬರೋಕ್ಕೆ ರೆಡಿನಾ ಎಲ್ಲರೂ? ಇಲ್ಲ, ಸ್ವಲ್ಪ ದಿವಸ ಇರೋಣ, ಈಗಲೇ ಬರಲ್ಲ, ಸ್ವಲ್ಪ ದಿವಸ ವೆಯ್ಟ್ ಮಾಡೋ, ಆಮೇಲೆ ಹೋಗೋಣ. ಪ್ರಕಟಣೆಯ ಪುಸ್ತಕ 4ನೇ ಅಧ್ಯಾಯ. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 2ರಿಂದ 11ನೇ ವಾಕ್ಯದವರೆಗೂ ನಾವು ಓದೋದಾದರೆ ಅಲ್ಲಿ ನಾವು ನೋಡುತ್ತಾ ಇದ್ದೇವೆ, ಆರಾಧನೆ ಮಹಿಮೆಯಾಗಿ ನಡೀತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ನಾವು ಸುಮ್ಮನೆ ಆರಾಧನೆ ಮಾಡುವಾಗ ಏನೋ ಎಂಬುದಾಗಿ ಆರಾಧನೆ ಮಾಡ್ತೇವೆ, ಆದರೆ ತಿಳ್ಕೊಂಡು ಆರಾಧನೆ ಮಾಡಬೇಕಾಗಿದೆ. 8ನೇ ವಾಕ್ಯದಿಂದ ನಾವು ಓದೋಣ. ಆ 4 ಜೀವಿಗಳೊಳಗೆ ಒಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು
ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನಿಗೆ, ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವ ಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತವನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಆಮೇನ್. ಈಗ 24 ಹಿರಿಯರು ಹೀಗೆ ಕೂತ್ಕೊಂಡಿದ್ದಾರೆ. ಸಿಂಹಾಸನ ಇದೆ, ಹಿಂಗೆ ಕೂತ್ಕೊಂಡಿದ್ದಾರೆ. ಅವ್ರ ತಲೆ ಮೇಲೆ ಕಿರೀಟ ಇದೆ, ಹಿಂಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡಿದ್ದಾರೆ. ಕಿರೀಟ ಇದೆ. ಆದರೆ ಯಾವಾಗ ಅವ್ರ ದೃಷ್ಟಿಗೆ ಸಿಂಹಾಸನದ ಮೇಲೆ ಯೇಸು ಕೂತ್ಕೊಂಡಿದ್ದನೋ, ಆ ಸಿಂಹಾಸನವನ್ನು ಬಿಟ್ಟು ಅವ್ರ ಕಿರೀಟ ಮೇಲೆ, ಅವ್ರ ತಲೆ ಮೇಲೆ ಇದ್ದಂಥ ಕಿರೀಟವನ್ನು ಬಿಸಾಕಿ ದೇವರಿಗೆ ಅಡ್ಡ ಬಿದ್ದವರಾಗಿ ಆರಾಧನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆಮೇನ್. ಇವತ್ತು ನಾವು ಯಾವ ರೀತಿಯಾಗಿ ಆರಾಧನೆಗೆ ಬರ್ತಾ ಇದ್ದೀವಿ? ನಮಗಿರುವಂಥ ಸ್ಥಾನ ಏನು ಗೊತ್ತಾ? ನಾನು ಯಾರು ಗೊತ್ತಾ? ನಂದು ಎಂಥದ್ದು ಗೊತ್ತಾ? ನಾನು ಎಷ್ಟಿದ್ದೀನಿ ಗೊತ್ತಾ? ನನ್ನ ಪವರ್ ಏನು ಗೊತ್ತಾ? ನನ್ನ ಬ್ಯಾಕ್ಗ್ರೌಂಡ್ ಏನು ಗೊತ್ತಾ? ಅದನ್ನೆಲ್ಲ ಹಾಕಿ ದೇವ್ರ ಮುಂದೆ ಅಡ್ಡ ಬೀಳ್ತಾ ಇದ್ದಾರೆ 24 ಹಿರಿಯರು. ಪರಲೋಕದಲ್ಲಿರುವಂಥ ಆ ದೇವದೂತರು, 6 ರೆಕ್ಕೆಗಳುಳ್ಳಂಥ ದೇವದೂತರು, ಆಮೇಲೆ 2 ರೆಕ್ಕೆಗಳನ್ನು ಅವರು ಮುಖ ಮುಚ್ಕೊಳ್ತಾ ಇದ್ದಾರೆ, 2 ರೆಕ್ಕೆಗಳನ್ನು ಅವ್ರ ದೇಹವನ್ನು ಮುಚ್ಕೊಳ್ತಾ ಇದ್ದಾರೆ, ಇನ್ನು 2 ರೆಕ್ಕೆವನ್ನು ಬಡ್ಕೊಂಡು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಆರಾಧನೆ ಮಾಡ್ತಾ ಇದ್ದಾರೆ. ಬರ್ರಿ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ. ಯೆಶಾಯ 6ನೇ ಅಧ್ಯಾಯ ತೆಗೆಯೋಣ. 1ನೇ ವಾಕ್ಯ 2ನೇ ವಾಕ್ಯವನ್ನು ನಾವು ಓದೋಣ. ಎಷ್ಟು ಪವರ್ಫುಲ್ ಆದಂಥ ದೇವರನ್ನು ನಾವು ಆರಾಧಿಸ್ತೇವೆ ಎಂಬುದಾಗಿ, ಎಷ್ಟು ಮಹಿಮೆಯಾದ ದೇವರನ್ನು ನಾವು ಆರಾಧಿಸ್ತೇವೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಅರಸನಾದ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನು ವಸ್ತ್ರದ ನೇರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಸೇರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆ ಉಳ್ಳವನಾಗಿ 2 ತನ್ನ ಮುಖವನ್ನು 2 ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳುತ್ತಾ ಇದ್ದನು. ಹಾಲೆಲೂಯಾ, ಹಾಲೆಲೂಯಾ. ಇವಾಗ ಸೇರಾಫಿಯರು, ದೇವರ ಮಹಿಮೆಯನ್ನು ಕಾಯುವಂಥ ದೇವದೂತರು, ಅವರೇ ಆ ದೇವರನ್ನು ನೋಡ್ಲಿಕ್ಕಾಗದಂತೆ, ಆ ಮಹಿಮೆಯನ್ನು ಕಾಣಲಿಕ್ಕಾಗದಂತೆ 2 ರೆಕ್ಕೆಯನ್ನು ತಮ್ಮ ಆಮೇಲೆ ಮುಖವನ್ನು 2 ರೆಕ್ಕೆಗಳನ್ನು ತಮ್ಮ ಕಾಲುಗಳನ್ನು ಮುಚ್ಚಿಕೊಂಡವರಾಗಿ 2 ಬಡಿದು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಆರಾಧನೆ ಮಾಡ್ತಾ ಇದ್ದೇವೆ. ನಾವೆಷ್ಟು ಆಲಸ್ಯದಿಂದ ಎದ್ದು ಹೊರಗೆ ಹೋಗ್ಬಿಡ್ತೀವಿ. ಆದರೆ ಅಲ್ಲಿ ದೇವದೂತರು ನಿತ್ಯ ನಿರಂತರವಾಗಿ ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಆರಾಧನೆ ಮಾಡ್ತಾ ಇದ್ದಾರೆ. ಆಮೇನ್. ನಮಗೆ ಧೈರ್ಯ ಜಾಸ್ತಿ ಆಗ್ಬಿಡುತ್ತಲ್ಲ ದೇವ್ರ ಸನ್ನಿಧಾನಕ್ಕೆ ಬಂದಿದ ತಕ್ಷಣ. ಅಲಕ್ಷ್ಯವಾಗಿ ನಾವು ಎದ್ದೋಗೋದು, ಅಲಕ್ಷ್ಯವಾಗಿ ಕೂತ್ಕೊಳ್ಳೋದು. ದೇವರ ಸನ್ನಿಧಾನ ಭಯಂಕರವಾಗಿರುವಂಥದ್ದಾಗಿದೆ. ಅಂಥ ದೇವದೂತರೇ ಅಷ್ಟು ತಮ್ಮನ್ನು ಕಾದುಕೊಳ್ಳುವಾಗ ನಾವು ಇನ್ನೂ ಎಷ್ಟಾಗಿ ನಾವು ಆತನಿಗೆ ಘನತೆಯನ್ನು ಕೊಡಬೇಕು. ಆಮೇನ್. ಪರಲೋಕದಲ್ಲಿರುವವರೇ ಆ ಸಿಂಹಾಸನದ ಮೇಲೆ ಕೂತುಕೊಂಡಿರುವಂಥ ದೇವರಿಗೆ ಆಮೇನ್ ಹಾಲೆಲೂಯ ಅಡ್ಡ ಬೀಳುವವರಾಗಿರುವುದಾದರೆ ನಾವಿನ್ನೆಷ್ಟು ಅಡ್ಡ ಬೀಳಬೇಕಾಗಿದೆ, ನಾವಿನ್ನೆಷ್ಟು ಆತನನ್ನು ಸ್ತುತಿಸಬೇಕಾಗಿದೆ, ನಾವಿನ್ನೂ ಎಷ್ಟು ಘನ ಮಾನ ಗೌರವ ಆತನಿಗೆ ಸಲ್ಲಿಸಬೇಕಾಗಿದೆ, ನಾವಿನ್ನೂ ಎಷ್ಟು ಭಯಭಕ್ತಿಯಿಂದ ಆತನನ್ನು ಆರಾಧಿಸಬೇಕಾಗಿದೆ. ನಮ್ಮ ಭಯಭಕ್ತಿಯ ಅಳತೆಯನ್ನು ನಾವು ಈ ದಿನದಲ್ಲಿ ಅದನ್ನು ಹೆಚ್ಚು ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಆಮೆನ್.
ಅದೇ ಪ್ರಕಟಣೆ ಗ್ರಂಥದಲ್ಲಿ ಅದೇ ರೀತಿಯಾಗಿ ಇರುವಂಥದ್ದಾಗಿದೆ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 8 ಮತ್ತು 14ನೇ ವಾಕ್ಯ. ಬರ್ಕೊಳ್ಳೋರು ಬರ್ಕೋಬೋದು. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 8 ಮತ್ತು 14ನೇ ವಾಕ್ಯ, 7ನೇ ಅಧ್ಯಾಯ 11ನೇ ವಾಕ್ಯ, 7ನೇ ಅಧ್ಯಾಯ 11ನೇ ವಾಕ್ಯ, 11ನೇ ಅಧ್ಯಾಯ 16ನೇ ವಾಕ್ಯ, 11ನೇ ಅಧ್ಯಾಯ 16ನೇ ವಾಕ್ಯ, 19ನೇ ಅಧ್ಯಾಯ 4ನೇ ವಾಕ್ಯ, 19ನೇ ಅಧ್ಯಾಯ 4ನೇ ವಾಕ್ಯ. ಎಲ್ಲ ವಾಕ್ಯಗಳಲ್ಲಿ ಕೂಡ ಇದೇ ರೀತಿಯಾಗಿ ದೇವರನ್ನು ಅವರು ಆರಾಧಿಸೋದನ್ನು ನಾವು ನೋಡುತ್ತಾ ಇದ್ದೇವೆ. ಸಿಂಹಾಸನದ ಮುಂದೆ ಅವರು ಅಡ್ಡ ಬಿದ್ದವರಾಗಿ ಅವರು ದೇವರನ್ನು ಸ್ತುತಿಸ್ತಾ ಇರೋದನ್ನು ನಾವು ನೋಡುತ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ದೇವರಿಗೆ ಸ್ತೋತ್ರವಾಗಲಿ. ಇನ್ನೊಂದು ರೀತಿಯಲ್ಲಿ ನಾವು ಆರಾಧನೆ ಮಾಡಬೇಕು, ಆತ್ಮಿಕ ರೀತಿಯಲ್ಲಿ ನಾವು ಆರಾಧಿಸಬೇಕೆಂಬುದಾಗಿ ಯೇಸು ಕ್ರಿಸ್ತ ನಮಗೆ ಬೋಧನೆಯಾಗಿ ಹೇಳಿರೋದನ್ನು ನಾವು ನೋಡುತ್ತದೆ. ಮೂರನೇದಾಗಿ ಆತ್ಮಿಕ ರೀತಿಯಲ್ಲಿ ನಾವು ದೇವರನ್ನು ಆರಾಧನೆ ಮಾಡಬೇಕು. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ, ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 23-24ನೇ ವಾಕ್ಯವನ್ನು ಓದುವುದಾದರೆ, ಸತ್ಯಭಾವದಿಂದ ದೇವ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿಯೂ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮಿಕ ರೀತಿಯಲ್ಲಿಯೂ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಹಲ್ಲೆಲೂಯಾ. ಆತನ ಆರಾಧನೆ ಮಾಡುವಂಥ ರೀತಿಯನ್ನು ನಮ್ಮಲ್ಲಿ ಅಪೇಕ್ಷಿಸುವಂಥ ದೇವರಾತನಾಗಿದ್ದಾನೆ. ನನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂಬುದಾಗಿ ಆತನ ಅಪೇಕ್ಷಿಸುವನಾಗಿದ್ದಾನೆ. ಆರಾಧಿಸುವವರು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕೆಂಬುದಾಗಿ ಆತನ ಅಪೇಕ್ಷಿಸ್ತಾ ಇದ್ದಾನೆ. ಎಷ್ಟು ಜನ ಆತ್ಮದಲ್ಲಿ ತುಂಬಿ ಆರಾಧನೆ ಮಾಡಲು ಬಯಸ್ತದವೆ. ಅನ್ಯ ಭಾಷೆಗಳಲ್ಲಿ ಮಾತನಾಡಿ ಆತನನ್ನು ಸ್ತುತಿಸಿರಿ ಎಂಬುದಾಗಿ ಹೇಳುವುದಾದರೆ ನಮಗೆ ಬಾಯಿ ಬರುತ್ತಾ ಇಲ್ಲ. ಆದರೆ ಯೇಸು ಕ್ರಿಸ್ತನು ಆ ಆರಾಧನೆ ರೀತಿಯನ್ನು ಹೇಳಿಕೊಡುತ್ತಾ ಇದ್ದಾನೆ. ಅದನ್ನು ಅಪೇಕ್ಷಿಸ್ತಾನೆ ನನ್ನ ತಂದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆತ್ಮಿಕ ರೀತಿಯಲ್ಲಿ ನಾವು ಆತನನ್ನು ಆರಾಧನೆ ಮಾಡಬೇಕು. ಅದು ಸತ್ಯಕ್ಕೆ ರೀತಿಯಲ್ಲಿ ಆರಾಧನೆ ಮಾಡಬೇಕು. ನಾನು ಆತ್ಮಿಕ ರೀತಿಯಲ್ಲಿ ಅನ್ಯ ಭಾಷೆಗಳನ್ನು ಮಾತನಾಡ್ತೇನೆ ಎಂಬುದಾಗಿ ಹೇಳಿ ಮನೆಗೆ ಹೋಗಿ ನೀನು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿದರೆ ಅದು ಸತ್ಯವಾದ ಆರಾಧನೆ ಅಲ್ಲ. ಆಮೇನ್. ಹೋಗಿ ಮಕ್ಕಳು ಆಮೇನ್ ತಾಯಿ ತಂದೆಗಳ ಜೊತೆಗೆ ಜಗಳ ಆಡ್ತಾ ಇದ್ರೆ ಅದು ಸತ್ಯವಾದ ಆರಾಧನೆ ಅಲ್ಲ. ಆಮೇನ್. ನಾನು ಆತ್ಮಿಕ ರೀತಿಯಲ್ಲಿ ಆರಾಧನೆ ಮಾಡ್ತಾ ಇದ್ದೇನೆ ಅಂದರೆ ನಾನು ಆ ಆತ್ಮಿಕ ರೀತಿಯಲ್ಲಿ ಸತ್ಯವಾಗಿ ನಾನು ಜೀವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ ಎಂಬುದಾಗಿ ನೋಡುತ್ತಾ ಇದ್ದಾವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳಿದಂಥ ಅಪೇಕ್ಷಿಸುವಂಥ ಆರಾಧನೆಯನ್ನು ಪೌಲನು ಸುಂದರವಾಗಿ ಬರೆದಿಟ್ಟಿದ್ದಾನೆ. ಹಲ್ಲೆಲೂಯಾ. ನಿಜವಾದ ಸುನ್ನತಿಯಾದವರು ಯಾರು? ಆತ್ಮಿಕ ರೀತಿಯಲ್ಲಿ ಆರಾಧನೆ ಮಾಡುವವರು, ಶರೀರ ಸಂಬಂಧವಾದವುಗಳನ್ನು ಬಿಟ್ಟವರಾಗಿ ಅದನ್ನು ವಿಸರ್ಜಿಸಿದವರಾಗಿ ದೇವರನ್ನು ಆರಾಧನೆ ಮಾಡುವವರು ನಾವೇ ಆಗಿದ್ದೇವೆ. ಆಮೇನ್. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 15ನೇ ವಾಕ್ಯ. 1 ಕೊರಿಂಥಿಯ 14:15ನೇ ವಾಕ್ಯ. ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಮೇನ್. ಪೌಲನು ಹೇಳ್ತಾ ಇದ್ದಾನೆ, ನಾನು ಬುದ್ಧಿಯಿಂದಲೂ ಆರಾಧನೆ ಮಾಡ್ತೀನಿ, ಜಿಗಿತೀನಿ, ಕುಣಿತೀನಿ, ಡ್ಯಾನ್ಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಎಲ್ಲ ರೀತಿಯಾಗಿ ನಾನು ಆರಾಧನೆ ಮಾಡ್ತೀನಿ. ಆದರೆ ಆತ್ಮದಿಂದಲೂ ನಾನು ಆರಾಧನೆ ಮಾಡ್ತೀನಿ ಎಂಬುದಾಗಿ, ಆತ್ಮದಿಂದಲೂ ಹಾಡ್ತೀನಿ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಆತ್ಮದಿಂದಲೂ ಸತ್ಯದಿಂದಲೂ ನಾವು ದೇವರನ್ನು ಆರಾಧನೆ ಮಾಡಬೇಕೆಂಬುದಾಗಿ ದೇವರೇ ಅಪೇಕ್ಷಿಸುವನಾಗಿದ್ದಾನೆ. ಯೇಸು ಕ್ರಿಸ್ತನೇ ಅದನ್ನು ಅಪೇಕ್ಷಿಸುವನಾಗಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುವುದನ್ನು ನಾವು ನೋಡುತ್ತಾ ಇದ್ದೇವೆ. ಆಮೇನ್. ಹಲ್ಲೆಲೂಯಾ. ಕೊನೆಯದಾಗಿ ನಮ್ಮನ್ನು ಸಮರ್ಪಿಸಿ ಕೊಡುವಂಥದ್ದೇ
ಆರಾಧನೆ ಆಗಿರುವಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ. ಅನೇಕ ಸಾರಿ ಈ ವಾಕ್ಯಗಳನ್ನು ನಾವು ಓದಿದ್ದೇವೆ, ಅನೇಕ ಸಾರಿ ಈ ವಾಕ್ಯಗಳನ್ನು ನಾವು ಆಮೇಲೆ ಹಾಲೆಲೂಯಾ ಧ್ಯಾನ ಮಾಡಿದ್ದೇವೆ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯೂ ಆಗಿದೆ. ಇದೇ ವಿವೇಕಪೂರ್ವಕವಾದ ಆರಾಧನೆ, ಇದೇ ಮೆಚ್ಚುಗೆಯಾದ ಆರಾಧನೆ, ಇದೇ ದೇವರು ಮೆಚ್ಚಿಸುವಂಥ ಆರಾಧನೆ. ನಿಮ್ಮನ್ನು ನೀವೇ ಸಜೀವ ಯಜ್ಞವಾಗಿ ನಿಮ್ಮನ್ನು ಸಮರ್ಪಿಸುವಂಥದ್ದೇ. ಆಮೆನ್. ಅದು ಮೀಸಲಾಗಿರಬೇಕು, ಮೆಚ್ಚುಗೆ ಆಗಿರಬೇಕು. ಆ ರೀತಿಯಾಗಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸುವವರಾಗಿರಬೇಕು. ಹಲ್ಲೆಲೂಯಾ. ದೇವರು ಅದನ್ನು ಎದುರು ನೋಡುವನಾಗಿದ್ದಾನೆ. ಎಲ್ಲವನ್ನ ದೇವರಿಗೆ ಸಮರ್ಪಿಸುವಂಥದ್ದು, ನಮ್ಮ ಪ್ರಾಣ, ಆತ್ಮ, ಶರೀರ ಎಲ್ಲವನ್ನ ದೇವರಿಗೆ ಸಮರ್ಪಿಸುವಂಥದ್ದು. ಇದು ಮಾತ್ರ ನನ್ನ ಆಸೆ ಇದೆ ದೇವರೇ, ಇದು ಮಾತ್ರ ನನ್ನ ಆಸೆ ಪ್ರಕಾರ ನಡೀಲಿ, ಮಿಕ್ಕಿದ್ದೆಲ್ಲ ನಿನಗೆ ಒಪ್ಪಿಸ್ಕೊಡ್ತೀನಿ, ಇದೊಂದು ಮಾತ್ರ ನನ್ನ ಆಸೆ ಪ್ರಕಾರ ನಡೀಲಿ ಅಲ್ಲ, ಎಲ್ಲವನ್ನ ಸಂಪೂರ್ಣವಾಗಿ ಆತನಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕು. ಆ ಬಲಿಪೀಠದಲ್ಲಿ ಸಜೀವ ಯಜ್ಞವಾಗಿ ಆಮೇನ್ ಹಲ್ಲೆಲೂಯಾ ನಾವು ಸುಡಲ್ಪಡಬೇಕು. ಆಮೇನ್. ಅದು ಪರಿಶುದ್ಧ ಮಾಡಲ್ಪಡಬೇಕು, ಅದು ಮೆಚ್ಚುಗೆಯಾಗಿ ಮಾಡಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆವಾಗ ಮಾತ್ರ ಅದು ವಿವೇಕಪೂರ್ವಕವಾದ ಆರಾಧನೆ ಆಗಿದೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಈ ದೇವದರ್ಶನದ ಗುಡಾರದ ಸ್ಟ್ರಕ್ಚರ್ ಗೊತ್ತಿದೆ? ದೇವದರ್ಶನದೊಳಗೆ ಪ್ರವೇಶಿಸುವಾಗ ಮೊದಲು ಯಾವುದಿರುತ್ತೆ? ಮನುಷ್ಯನ ಮಂಜುಷ ಪೆಟ್ಟಿಗಿರುತ್ತಾ? ದೇವದರ್ಶನ ಗುಡಾರದೊಳಗೆ ನೀವು ಪ್ರವೇಶಿಸುವಾಗ ಮೊದಲನೇದಾಗಿ ಬಲಿಪೀಠ ಇರುತ್ತೆ, ಹೌದಾ ಇಲ್ವಾ? ಬಲಿಪೀಠ ಇರುತ್ತೆ. ಅಲ್ಲಿ ಮಹಾಯಾಜಕನ ಏನ್ ಮಾಡ್ತಾನೆ? ಯಜ್ಞ ಮಾಡಿ ಆ ಯಜ್ಞ ಮಾಡಾದ್ಮೇಲೆ ತನ್ನನ್ನು ಪರಿಶುದ್ಧ ಮಾಡ್ಕೊಂಡ್ಮೇಲೆ ಪರಿಶುದ್ಧ ಸ್ಥಳ ಒಳಗೆ, ಮಹಾಪರಿಶುದ್ಧ ಸ್ಥಳದೊಳಗೆ ಹೋಗ್ತಾನೆ. ಹಲ್ಲೆಲೂಯಾ. ನೀವು ಇಲ್ಲಿ ಯಜ್ಞ ಮಾಡಲ್ಪಟ್ಟಿಲ್ಲ ಅಂದ್ರೆ ಅಲ್ಲಿ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗೋಕ್ಕಾಗಲ್ಲ. ಆಮೇನ್. ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ಆ ಬಲಿಪೀಠದ ಮೇಲೆ ಇಲ್ಲ ಅಂದ್ರೆ ಆ ಮಹಾಪರಿಶುದ್ಧ ಸ್ಥಳ ಎನ್ನುವಂಥ ಪರಲೋಕಕ್ಕೆ, ಪರದೇಶಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇನ್. ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಮಾಡಿದಾನೆ. ಯಾರು ಗೊತ್ತಾ ನಿಮಗೆ? ಯಾರು? ಆದಿಕಾಂಡ 22ನೇ ಅಧ್ಯಾಯ ತೆಗೆದುಕೊಳ್ಳೋಣ. ಆದಿಕಾಂಡ 22ನೇ ಅಧ್ಯಾಯ 2ನೇ ವಾಕ್ಯ. ಆಗಲಾತನು ನಿನ್ನ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಆಮೇನ್. 4ನೇ ವಾಕ್ಯ. 3ನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರ ಆರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂಬುದಾಗಿ ಹೇಳಿದನು. ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಒಬ್ಬನೇ ಮಗನನ್ನ ನಾನು ತೋರಿಸುವಂಥ ಬೆಟ್ಟದಲ್ಲಿ ಸರ್ವಾಂಗ ಹೋಮವಾಗಿ ಕೊಡು, ಸರ್ವಾಂಗ ಯಜ್ಞವಾಗಿ ಕೊಡು ಎಂಬುದಾಗಿ. ನಿನ್ನ ಪ್ರಿಯನಾಗಿರುವ ಮಗನು, ನಿನಗೆ ಇಷ್ಟವಾಗಿರುವ ಮಗನು, ನಿನಗೆ ಇಷ್ಟವಾಗಿರುವಂಥ ಕಾರ್ಯಗಳು ಆ ಯಜ್ಞವೇದಿಯ ಮೇಲಿಡು, ನನಗೆ ಸರ್ವಾಂಗ ಹೋಮ ಮಾಡೆಂಬುದಾಗಿ ಹೇಳ್ತಾ ಇದ್ದಾನೆ. ಅಬ್ರಹಾಮನ ಸೈಲೆಂಟ್ ಆಗಿದ್ದ, ಸೈಲೆಂಟಾಗಿ ಹೋಗ್ತಾ ಇದ್ದಾನೆ. 3 ದಿವಸ ಪ್ರಯಾಣ ಮಾಡಿ ಅಲ್ಲಿ ದೂರದಲ್ಲಿ ಈ ಕಾಣಿಸುವಾಗ ಅವನೇನು ಮಾಡ್ತಾ ಇದ್ದಾನೆ? ಇಲ್ಲೇ ತನ್ನ ಕೆಲಸದವ್ರನ್ನ ಇಲ್ಲೇ ಇರ್ರಿ, ನಾನು ನನ್ನ ಮಗನ ಹೋಗಿ ದೇವರನ್ನ ಆರಾಧನೆ ಮಾಡಿ ಬರ್ತೀವಂತ. ಏನು ಆರಾಧನೆ ಅಂತ ಅಬ್ರಹಾಮನಿಗೆ ಮಾತ್ರ ಗೊತ್ತು. ಯಾವ ರೀತಿಯಾಗಿ ಅಬ್ರಹಾಮನ ಆರಾಧನೆ ಮಾಡ್ತಾನೆ ಅಂತ ಅಬ್ರಹಾಮನಿಗೆ, ದೇವರಿಗೆ ಮಾತ್ರ ಗೊತ್ತು. ಹೌದಾ ಇಲ್ವಾ?
ತನ್ನ ಮಗನನ್ನೇ ಸರ್ವಾಂಗ ಹೋಮವಾಗಿ ಅರ್ಪಿಸಿ ಆರಾಧನೆ ಮಾಡಲಿಕ್ಕೆ ಆಮೇಲೆ ಅಬ್ರಹಾಮನ ಹೋಗ್ತಾ ಇದ್ದಾನಂತ ಯಾರಿಗೂ ಗೊತ್ತಿಲ್ಲ. ದೇವರು ಅದನ್ನು ನೋಡ್ತಾ ಇದ್ದಾನೆ. ಇವನೇ ಈಸಾಕನು, ನಾನೇ ಅಬ್ರಹಾಮನು. ಓಕೆ, ಇವಾಗ ಹಿಂಗೆ ಮಲಗಿಸ್ತಾ ಇದ್ದಾರೆ. ಇವನ ಕೈ, ಇವನ ಕಾಲು ಎಲ್ಲ ಕಟ್ಟಿದ್ದಾರೆ. ಈಗ ಎಷ್ಟು ಜನ ನಿಮ್ಮ ಮಕ್ಕಳನ್ನ ಹಿಂಗೆ ಇಡ್ಲಿಕ್ಕೆ ಅಪೇಕ್ಷಿಸ್ತೀರಾ? ಎಷ್ಟು ಜನ ನಿಮ್ಮ ಮಕ್ಕಳನ್ನ ಹಿಂಗೆ ನೋಡ್ಲಿಕ್ಕೆ ಅಪೇಕ್ಷೆ ಮಾಡ್ತೀರಾ? ಈಸಾಕನ್ ಕೇಳ್ತಾ ಇದ್ದಾನೆ, ಅಪ್ಪ ಕಟ್ಟಿಗೆ ಇದೆ, ಬೆಂಕಿ ಇದೆ, ಎಲ್ಲ ಇದೆ, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿದೆ? ಆರಾಧನೆ ಮಾಡಲಿಕ್ಕೆ ಬೇಕಾದ ಕುರಿ ಎಲ್ಲಿದೆ? ಅವನೇ ಕುರಿ ಅಂತ ಅವನಿಗೆ ಗೊತ್ತಿಲ್ಲ. ಆದರೆ ಯಾವಾಗಿಲ್ಲಿ ಇಡಲ್ಪಟ್ನೋ ಅವಾಗ ಅವನು ಡಿಸೈಡ್, ನಾನೇ ಕುರಿ, ನಾನೇ ಕುರಿ. ಇವತ್ತು ನಮ್ಮ ತಂದೆಗೆ ಆರಾಧನೆಗೆ ನಾನೇ ಸರ್ವಾಂಗ ಹೋಮ. ಆಮೇನ್. ನಿಮ್ಮ ಮಕ್ಕಳನ್ನ ಇಲ್ಲಿಟ್ಟು ನೋಡ್ರಿ, ಇಲ್ಲಿ ಬಿಡ್ರಿ. ಫಸ್ಟ್ ನಿಮ್ಮ ಮಕ್ಕಳನ್ನ ಇಲ್ಲಿ ಇಡ್ರಿ. ಹೇಳ್ರಿ, ನನ್ನ ಮಕ್ಕಳನ್ನ ನನ್ನ ಸೇವೆಗೆ ಒಪ್ಪಿಸ್ಕೊಡಕ್ಕೆ ಭಯ. ಕೆಲವೊಬ್ಬರಿಗೆ ಮಕ್ಕಳನ್ನ ಸೇವೆಗೆ ಬಿಡಕ್ಕೆ ಭಯ, ಸೇವೆ ಮಾಡಲಿಕ್ಕೆ ಭಯ. ಯಾಕೆಂದ್ರೆ ಇಲ್ಲಿ ಇಲ್ಲ ಅವರು. ಇಲ್ಲಿಟ್ರೆ ಮಿಕ್ಕಿದೆಲ್ಲ ದೇವ್ರು ನೋಡ್ಕೊಂತಾನೆ. ಅವನ್ನ ಸೇವೆ ಮಾಡಿಸ್ಬೇಕಾ, ಸೇವೆ ಮಾಡಿಸ್ಬಾರ್ದಾ, ಅವನ್ನ ಸರಿಯಾಗಿ ದಾರಿಗೆ ತರಬೇಕಾ, ತರಬಾರ್ದಾ ಅನ್ನೋದು ಯಾರಿಗೆ ಗೊತ್ತು? ದೇವ್ರಿಗೆ ಗೊತ್ತು. ಇವನು ಇಲ್ಲಿ ಇರೋದ್ರಿಂದನೇ ಈಸಾಕನು ಆಶೀರ್ವದಿಸಲ್ಪಟ್ಟನೆಂಬುದಾಗಿ ನಾವು ನೋಡ್ತಾ ಇದ್ದಾನೆ. ಈ ಸಣ್ಣ ವಯಸ್ಸಲ್ಲಿ, ಈಸಾಕನ ಸಣ್ಣ ವಯಸ್ಸಲ್ಲಿ ಈ ಯಜ್ಞವೇದಿಯಲ್ಲಿ ಮಲಗಿರುವುದರ ನಿಮಿತ್ತವಾಗಿ ಅವನು ಆಶೀರ್ವದಿಸಲ್ಪಟ್ಟನು. ಅವನ ಬದುಕು ಆಶೀರ್ವದಿಸಲ್ಪಟ್ಟಿತೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೇನ್. ಇದೇ ನಿಜವಾದ ಆರಾಧನೆ. ಇದೇ ನಿಜವಾದ ಆರಾಧನೆ. ನಿಮ್ಮನ್ನ, ನಿಮ್ಮ ದೇಹಗಳ, ನಿಮ್ಮ ಕುಟುಂಬಗಳನ್ನ ನೀವು ಸರ್ವಾಂಗ ಅರ್ಪಿಸುವಾಗ ಮಾತ್ರ ಅದು ಆರಾಧನೆಯಾಗಿ ಮಾರ್ಪಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. 9-10 ವಾಕ್ಯಗಳನ್ನು ಓದುವಾಗ ಅದ್ರಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಈಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ, ಅಬ್ರಹಾಮನೇ ಎಂದು ಕರೆದನು. ಅವನನ್ನು ತಡೀತಾ ಇದ್ದಾನೆ. ಇನ್ನೇನು ಆಯ್ತು, ಕೊಲ್ಬೇಕಂತಾನೆ ಡಿಸೈಡೆಡ್ ಅವನು. ಆದರೆ ದೇವರು ತಡೀತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ಆ ಸಮರ್ಪಣೆಯೊಟ್ಟಿಗೆ ನಾವು ದೇವರನ್ನು ಹುಡುಕ್ತಾ ಇದ್ದಾವೆ? ಎಷ್ಟು ಜನ ದೇವರನ್ನ ಆ ರೀತಿಯಾಗಿ ಸಮರ್ಪಣೆಯೊಟ್ಟಿಗೆ ನಾವು ಹುಡುಕ್ತಾ ಇದ್ದಾವೆ? ನನ್ನ ಪರಿಸ್ಥಿತಿ ಏನೇ ಇದ್ರೂ ಪರವಾಗಿಲ್ಲ ಸ್ವಾಮಿ, ಏನೇ ನಡೆದ್ರೂ ಕೂಡ ಪರವಾಗಿಲ್ಲ ಸ್ವಾಮಿ, ನಾನು ನಿನ್ನನ್ನು ಆರಾಧಿಸ್ತೇನೆ, ನಿನ್ನನ್ನು ನಾನು ಬಿಡುವುದಿಲ್ಲ, ನಿನ್ನನ್ನು ನಂಬದೆ ನಾನು ಇರಲ್ಲ. ಯೋಬನ ಪುಸ್ತಕವನ್ನು ತೆಗೆದುಕೊಳ್ಳೋಣ. ಯೋಬನ ಪುಸ್ತಕ 13ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದೋಣ. ಯೋಬನ ಪುಸ್ತಕ 13ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದುವುದಾದರೆ ಅದರಲ್ಲಿ ನಾವು ನೋಡುತ್ತಾ ಇದ್ದೇವೆ, ಯೋಬನ ಹೇಳ್ತಾ ಇದ್ದಾನೆ, ಆಹಾ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ. ಆದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸುವೆನು. ಇದೇ ನಿಜವಾದ ಆರಾಧನೆಯಾಗಿದೆ. ಆತನು ನನ್ನನ್ನು ಕೊಂದರೂ ಪರವಾಗಿಲ್ಲ, ನನ್ನ ಒಳ್ಳೆ ನಡತೆಯನ್ನು ಆತನ ಮುಂದೆ ನಾನು ಸ್ಥಾಪಿಸುವನಾಗಿದ್ದೇನೆ. ನಿನಗೆ ಕಷ್ಟ ಇದ್ರೂ ನೀನು ಬೈಬಲ್ ತಗೊಂಡು ಚರ್ಚಿಗೆ ಬರ್ತಾ ಇದೆಯಲ್ಲ, ಅದು ಆರಾಧನೆ. ನಿನ್ನ ಮನೇಲಿ ಊಟ ಮಾಡಲಿಕ್ಕೆ ಅನ್ನ ಆಹಾರ ಏನೇ ಇಲ್ಲ ಅಂದರೂ ಕೂಡ ಬೈಬಲ್ ತಗೊಂಡು ನೀನು ದೇವರ ಆಲಯಕ್ಕೆ ಬರ್ತಾ ಇದೆಯಾ, ಉಪವಾಸ ಪ್ರಾರ್ಥನೆಗೆ ಬರ್ತಾ ಇದೆಯಾ, ಆಮೇಲೆ ಹಲ್ಲೆಲೂಯಾ ವುಮೆನ್ಸ್ ಮೀಟಿಂಗ್ ಬರ್ತಾ ಇದೆಯಾ, ಭಾನುವಾರ ಆರಾಧನೆಗೆ ಬರ್ತಾ ಇದೆಯಾ, ಯಾವುದನ್ನು ಕೂಡ ತಪ್ಪಿಸದೆ ನೀವು ಬರ್ತಾ ಇದ್ದೀರಾ, ಅದೇ ನಿಜವಾದ ಆರಾಧನೆ.
ದೇವರು ನನಗೆ ಒಳ್ಳೇದು ಮಾಡಿದ್ರು, ಕೆಟ್ಟದ್ದು ಮಾಡಿದ್ರು ಕೂಡ ಪರವಾಗಿಲ್ಲ, ನನಗೆ ಆಶೀರ್ವದಿಸಿಲ್ಲ ಅಂದ್ರು ಬೈಬಲ್ ತಗೊಂಡು ಆಮೇನ್ ದೇವ್ರು ನಾನು ಆಲಯಕ್ಕೆ ಹೋಗ್ತೀನಿ, ಆಮೇನ್. ಅದು ನಿಜವಾದ ಆರಾಧನೆ. ಅದು ನಿಜವಾದ ಆರಾಧನೆ. ಇವತ್ತು ನನಗೆ ವ್ಯಾಧಿ ಇದೆ, ಇವತ್ತು ನನಗೆ ರೋಗ ಇದೆ, ಪರವಾಗಿಲ್ಲ, ನಾನು ದೇವರ ಆಲಯಕ್ಕೆ ಹೋಗ್ತೀನಿ. ಅದು ನಿಜವಾದ ಆರಾಧನೆ. ಹಲ್ಲೆಲೂಯ. ಯೋಬನ ಜೀವಿತದಲ್ಲಿ ಎಲ್ಲವನ್ನ ಕಳಕೊಂಡಿದ್ದಾನೆ. ತನ್ನ ದೇಹವೆಲ್ಲವೂ ಕೂಡ ಹಾಳಾಗಿದೆ, ಬೂದಿಯಲ್ಲಿ ಕೂತ್ಕೊಂಡಿದ್ದಾನೆ. ಆತನು ಹೇಳುವಂತ ಮಾತು, ನಾನು ನಿನ್ನನ್ನೇ ಆರಾಧಿಸ್ತೇನೆ ದೇವರ. ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಅವನು ಒಳ್ಳೆದನ್ನ ಪಡೆದುಕೊಂಡಂತ ನಾವು ದೇವರಿಂದ ಕೆಟ್ಟದನ್ನ ಪಡ್ಕೊಳ್ಬಾರ್ದು, ನಾನು ಇನ್ನ ಆರಾಧನೆ ಮಾಡ್ತೀನಿ. ಅವಳು ದೇವರನ್ನ ದೂಷಿಸಿ ಪ್ರಾಣ ಬಿಡು ಎಂಬುದಾಗಿ ಹೇಳ್ತಾ ಇದ್ದಾಳೆ. ನೋ, ನೆವರ್, ನಾನು ಮಾಡಲ್ಲ ಹಂಗೆ ಅಂತ ಹೇಳ್ತಾ ಇದ್ದಾನೆ. ಇವತ್ತು ದೇವ್ರನ್ನ ನೀವು ದೂಷಿಸ್ರಿ, ಆಮೇನ್, ದೇವ್ರನ್ನ ಬಿಟ್ಟು ಅಗಲಿ ಹೋಗ್ರಿ ಅಂತ ಯಾರಾದ್ರೂ ನಿಮ್ಗೆ ಹೇಳ್ತಾ ಇದ್ದಾರ? ಆ ರೀತಿಯಂಥ ಪರಿಸ್ಥಿತಿ ಬಂದರೂ ಕೂಡ ನೀವು ಸ್ಥಿರವಾಗಿ ನಿಲ್ತಿರಲ್ಲ. ಅದೇ ನಿಜವಾದ ಆರಾಧನೆ ಆಗಿದೆ. ಅದೇ ನಿಜವಾದ ಆರಾಧನೆ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿ ನಾವು ಮುಗಿಸೋಣ. ಆದಿಕಾಂಡ 4ನೇ ಅಧ್ಯಾಯ, ಆದಿಕಾಂಡ 4ನೇ ಅಧ್ಯಾಯ 25-26ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 4ನೇ ಅಧ್ಯಾಯ 25-26. ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಹೆತ್ತು ಕಾಯಿನನು ಕೊಂದು ಹಾಕಿದ ಹೇಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದ್ದಾನೆಂದು ಆ ಮಗುವಿಗೆ ಸೇತನೆಂಬ ಹೆಸರಿಟ್ಟಳು. ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಏನೋಷ್ ಎಂಬುದಾಗಿ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಆಮೇನ್. ಅವಳು ಹೇಳುತ್ತಾ ಇದ್ದಾಳೆ, ಕರ್ತನು, ದೇವರು, ಯೆಹೋವನು ನನಗೆ ಬೇರೊಂದು ಸಂತತಿಯನ್ನ ನೇಮಿಸಿದ್ದಾನೆ. ಆ ಸಂತತಿ ಯೆಹೋವ ದೇವರನ್ನ ಆರಾಧಿಸ್ತದೆ. ಆ ಸಂತತಿಯಲ್ಲಿ ಯೆಹೋವ ದೇವರನ್ನ ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಇಂದಿನ ಸಂತತಿ ಅದು ಹಾಳಾಯಿತು, ಅದು ದೇವರನ್ನ ಹುಡುಕ್ಲಿಲ್ಲ, ದೇವರನ್ನ ಸ್ಮರಿಸಲಿಲ್ಲ, ಅದು ಹಾಳಾಯಿತು. ಆದರೆ ಇವಾಗ ದೇವರು ಇನ್ನೊಂದು ಸಂತತಿಯನ್ನ ನೇಮಿಸಿದ್ದಾನೆ, ಅದು ಯೇಸುವನ್ನ ಮಾತ್ರ ಆರಾಧಿಸ್ತದೆ. ಆಮೆನ್. ನಿನ್ನ ಸಂತತಿ, ನಿನ್ನ ಮಕ್ಕಳು, ನಿನ್ನ ಮೊಮ್ಮಕ್ಕಳು ಅದು ಯೇಸುವನ್ನ ಮಾತ್ರ ಆರಾಧಿಸಬೇಕು. ಅದಕ್ಕಾಗಿಯೇ ನಿನ್ನನ್ನು ನೇಮಿಸಿದ್ದಾನೆ. ಇವತ್ತು ನಿನ್ನ ಮನೆಯಲ್ಲಿ ಇರೋರೆಲ್ಲರನ್ನ ಬಿಟ್ಟು ನಿನ್ನನ್ನು ಮಾತ್ರ, ನಿನ್ನ ಮಕ್ಕಳನ್ನ ಮಾತ್ರ ಇಲ್ಲಿ ಆರಾಧನೆ ಮಾಡಲಿಕ್ಕೆ ದೇವರು ಕರ್ತಂದಿದ್ದಾನೆ. ಕಾರಣ ನಿನ್ನ ನೇಮಿಸಿದ, ನಿನ್ನನ್ನು ಆರಿಸಿದ್ದಾನೆ. ಅದಕ್ಕಾಗಿ ಹಲ್ಲೆಲೂಯ. ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋ ಒಂದು ನಿಮಿಷ. ಎಲ್ಲ ಯವನಸ್ಥರು ನಿಮ್ಮ ಕೈಯಲ್ಲಿ ಬೈಬಲ್ನ ತೆಗೆದುಕೊಳ್ರಿ. ಸಾಧ್ಯವಾದರೆ ಆಮೇಲೆ ಸಂಡೇ ಸ್ಕೂಲ್ ಮಕ್ಕಳು ಒಳಗೆ ಬಂದರೆ ಚೆನ್ನಾಗಿರುತ್ತೆ. ಯವನಸ್ಥರು ನಿಮ್ಮ ಸತ್ಯವೇದಗಳನ್ನು ತೆಗೆದುಕೊಳ್ಳ್ರಿ. ನಿಮ್ಮ ತಂದೆ ತಾಯಿಗಳ ಬಳಿ ಹೋಗ್ರಿ. ನೀನ್ ಬಾ, ಹೇಳ್ತೀನಿ. ನಿಮ್ಮ ತಂದೆ ತಾಯಿಗಳ ಬಳಿಗೆ ಹೋಗ್ರಿ. ಎಸ್ ಕಾರ್ತಿಕ್, ಹೋಗ ಅಜಯ್, ನಿಮ್ಮ ತಾಯಿ ಹತ್ರ ಹೋಗ, ಇಲ್ಲಿ ಬರ್ರಿ, ಮಧ್ಯದಲ್ಲಿ ಬರ್ರಿ, ಅವರಿಬ್ಬರನ್ನ ಕರ್ಕೊಂಬರ್ರಿ. ಹೋಗ್ರಿ, ನಿಮ್ಮ ತಂದೆ ತಾಯಿಗಳ ಹತ್ರ ಹೋಗ್ರಿ. ಎಸ್, ಬೈಬಲ್ ತಗೊಳ್ರಿ. ಬೈಬಲ್ ತಗೊಂಡು ಹೋಗಿ ಅವ್ರ ಕೈಯಲ್ಲಿ ಬೈಬಲ್ ಕೊಡಿ. ನಿಮ್ಮ ಬೈಬಲ್ ಕೊಡಿ, ಹಿಂಗಿಡ್ರಿ, ಹಿಂಗಿಟ್ಕೊಳ್ಳಿ ನಿಮ್ಮ ಕೈಯಲ್ಲಿ. ಎಲ್ಲ ಯವನಸ್ಥರು ಬೈಬಲ್ನ, ಮಕ್ಕಳನ್ನ ಕರ್ಕೊಂಬಂದಿರೋರಿಗೆ ನಾಚಿಕೆ ಆಗಲಿ ಸ್ವಲ್ಪ. ಹಿಂಗಿಡ್ದು ಅದ್ರ ಮೇಲೆ ಕೈ ಇಟ್ಟು ಹೇಳ್ರಿ, ಅವನ ಕೈ ಮೇಲೆ ಇಡ್ರಿ, ಹೇಳ್ರಿ, ಅವನ್ನ ನೋಡಿ ಹೇಳ್ರಿ, ಅವ್ರನ್ನ ನೋಡಿ ಹೇಳಿ, ನಿಮ್ಮ ಮಕ್ಕಳು ನೋಡಿ ಹೇಳಿ, ಈ ಬೈಬಲ್ನ ನಾನಿದ್ರು ನಾನಿಲ್ಲ ಅಂದ್ರು ಇದನ್ನು ಓದಬೇಕು. ಏಸು ಮಾತ್ರ ದೇವ್ರು ನಿನಗೆ. ಅವನ್ನ ನೋಡಿ ಹೇಳ್ರಿ, ನನ್ನ ಅಲ್ಲ. ಏಸು ಮಾತ್ರ ದೇವರು. ನಾನಿದ್ರು
ನಾನಿಲ್ಲ ಅಂದರೂ ನೀನು, ನಿನ್ನ ಸಂತತಿಯವರು ನಿನ್ನ ಯೇಸುವನ್ನೇ ಆರಾಧನೆ ಮಾಡಬೇಕು. ಯೇಸುವನ್ನೇ ಆರಾಧನೆ ಮಾಡಬೇಕು. ನಿಮ್ಮ ಮಕ್ಕಳ ಮೇಲೆ, ತಲೆ ಮೇಲೆ ಕೈ ಇಡಿ, ಬ್ಲೆಸ್ ಮಾಡಿ, ಅವ್ರನ್ನ ಆಶೀರ್ವದಿಸ್ರಿ, ಅವ್ರ ಸಂತತಿಯನ್ನು ಆಶೀರ್ವದಿಸ್ರಿ. ನನ್ನ ಮಕ್ಕಳು ಯೇಸುವನ್ನೇ ಆರಾಧನೆ ಮಾಡಬೇಕು. ನನ್ನ ಮಕ್ಕಳು ಯೇಸುವನ್ನು ಯಾವತ್ತೂ ದೂಷಿಸಬಾರ್ದು. ನನ್ನ ಮಕ್ಕಳು ಎಲ್ಲಿದ್ದರೂ ಕೂಡ ಆಲಯಕ್ಕೆ ಹೋಗಬೇಕು. ಯಾವತ್ತೂ ಕೂಡ ಯೇಸುವನ್ನು, ಆಲಯವನ್ನು ಬಿಟ್ಟು ದೂರ ಆಗಬಾರ್ದು. ಪ್ರಾರ್ಥನೆ ಮಾಡಿರಿ. ಅವ್ರಿಗೆ ಒಳ್ಳೆ ಲೈಫ್ ಬರಲಿ. ಪ್ರಾರ್ಥನೆ ಮಾಡಿರಿ. ಒಳ್ಳೆ ಲೈಫ್ ಕೊಡು ಸ್ವಾಮಿ, ಒಳ್ಳೆ ಭವಿಷ್ಯತ್ತು ಕೊಡು. ಒಳ್ಳೆ ಆತ್ಮೀಕ ರೀತಿಯಲ್ಲಿ ಆರಾಧಿಸುವಂತ ಆಮೇನ್ ಒಂದು ಹುಡುಗ, ಒಂದು ಹುಡುಗಿಯನ್ನ ಒಂದು ಲೈಫ್ ಪಾರ್ಟ್ನರ್ ಆಗಿ ಕೊಡಿ ಎಂಬುದಾಗಿ ಪ್ರಾರ್ಥಿಸ್ರಿ. ದಾರಿ ತಪ್ಪಿ ನಡಿಬಾರ್ದು. ಇದು ನಿಜವಾದ ಆರಾಧನೆ. ನೀವು ಮಾಡ್ತಾ ಇರೋದು ನಿಜವಾದ ಆರಾಧನೆ. ನೆನಪಿರಲಿ, ನೀವು ಮಾಡ್ತಾ ಇರೋದು ನಿಜವಾದ ಆರಾಧನೆ. ಬ್ಲೆಸ್ ದೆಮ್. ಇವತ್ತು ನೀವು ಮಾಡುವಂಥ ಆಶೀರ್ವಾದ. ಮಕ್ಕಳು ಸಣ್ಣವರಿರುವಾಗ ಮುದ್ದು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ದೊಡ್ಡವರಾದ್ಮೇಲೆ ಅವ್ರನ್ನ ದೂಷಣೆ ಮಾಡ್ತೀವಿ. ಡೋಂಟ್ ಡೂ ದಟ್. ಇವತ್ತು ಆಶೀರ್ವಾದ ಮಾಡ್ರಿ. ಇವತ್ತು ನೀವು ಮಾಡುವಂಥ ಆಶೀರ್ವಾದ ಅದು ನಿಮ್ಮ ಅದು ನೀವು ಕಾಣುತ್ತೀರಾ. ಖಂಡಿತ ನಿಮ್ಮ ಕಣ್ಗಳು ಕಾಣುತ್ತೆ. ಅಬ್ರಹಾಮನಿಗೆ ಆಶೀರ್ವದಿಸಿದಂತೆ ಆಶೀರ್ವದಿಸಿರಿ. ನೀನು ಆಮೇನ್ ಹಲ್ಲೆಲೂಯಾ, ನಿನ್ನ ಸಂತತಿ ಭೂಮಿಯ ಧೂಳಿನಷ್ಟು ಆಗ್ತದೆ, ಸಮುದ್ರದ ಉಸುಬಿನಷ್ಟೇ ಹೆಚ್ಚಾಗ್ತದೆ ಎಂಬುದಾಗಿ ಆಶೀರ್ವಾದ ಮಾಡ್ರಿ. ಅವ್ರಿಗೆ ಒಳ್ಳೆ ಆರೋಗ್ಯ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ನನಗಿರುವಂಥ BP, ಶುಗರು, ಆಮೇಲೆ ಹಲ್ಲೆಲೂಯಾ, ಕೈ ಕಾಲು ನೋವುಗಳು, ಯಾವುದೇ ರೀತಿಯಂಥ ಅನಾರೋಗ್ಯಗಳು ನನ್ನ ಮಕ್ಕಳಿಗೆ ಮುಟ್ಟಬಾರ್ದು ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಎಲ್ಲ ಕೆಟ್ಟ ಕಣ್ಣುಗಳನ್ನು ಬಿಸಾಕಿ ಪ್ರಾರ್ಥನೆ ಮಾಡ್ರಿ. ಎಲ್ಲ ಮಾಟ ಮಂತ್ರಗಳ ಎಲ್ಲ ಶಾಪಗಳನ್ನು ಮುರಿದಾಕಿ ಪ್ರಾರ್ಥನೆ ಮಾಡ್ರಿ. ಪ್ರೇ ಪ್ರಾರ್ಥಿಸ್ರಿ. ಪ್ರಾರ್ಥನೆ ಮಾಡ್ರಿ. ನಿನ್ನ ಮಕ್ಕಳು ದೂರದಲ್ಲಿದ್ದರೂ ಕೂಡ ಪ್ರಾರ್ಥನೆ ಮಾಡ್ರಿ. ಅವ್ರನ್ನ ಆಶೀರ್ವದಿಸಿ ಪ್ರಾರ್ಥನೆ ಮಾಡ್ರಿ. ನಿಜವಾದ ಆರಾಧನೆ ಇದೆ. ನನಗೆಷ್ಟೇ ಕಷ್ಟ ಬಂದರು, ನನಗೇನೇ ಆದರೂ ಕೂಡ ಯೇಸುವೆ ನಾನು ನಿನ್ನನ್ನು ಹಿಂಬಾಲಿಸ್ತೇನೆ, ನಿನ್ನನ್ನು ಬಿಟ್ಟು ನಾನು ದೂರ ಹೋಗಲ್ಲ, ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ. ಸಮರ್ಪಿಸಿ ಕೊಡ್ರಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ದೇವರೇ, ಅಪ್ಪ ನೀನು ಈ ಕಾರ್ಯವನ್ನು ನೀನು ನೋಡಿದ್ದಿ, ನೀನು ದೃಷ್ಟಿಸಿ ನೋಡಿದ್ದಿ ಕರ್ತನೆ ಸ್ವಾಮಿ. ನಮ್ಮ ಮಕ್ಕಳನ್ನು, ನಮ್ಮ ಮುಂದಿನ ಸಂತತಿಯನ್ನು ಕರ್ತನೆ ಸ್ವಾಮಿ ನೀನು ಆಶೀರ್ವದಿಸು. ಹಿಂಜಾರಿ ಹೋಗಿರುವಂಥ ಮಕ್ಕಳು, ಯವನಸ್ಥರು ತಿರುಗಿ ಬರಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ದೂರದಲ್ಲಿರುವಂಥ ಮಕ್ಕಳು ಆಶೀರ್ವದಿಸಲ್ಪಡಲಿ ಇದೇ ರೀತಿಯಾಗಿ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ಎಲ್ಲ ಘನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಕರ್ತನೆ. ಹಾಲೆಲೂಯಾ, ಹಾಲೆಲೂಯಾ. ಒಂದಾವರ್ತಿ ಎಲ್ಲರೂ ಕೂಡ ಕಣ್ಗಳನ್ನು ಮುಚ್ಚಿದವರಾಗಿ ನಿಮ್ಮನ್ನು ಸಮರ್ಪಿಸಿರಿ. ದೇವರಿಗೆ ಸಜೀವ ಯಜ್ಞವಾಗಿ ನಿಮ್ಮನ್ನು ಸಮರ್ಪಿಸಿರಿ. ಆತನಿಗೆ ಸಮರ್ಪಿಸಿ ಕೊಡಿರಿ. ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿರಿ. ನಿಮ್ಮಲ್ಲಿರುವಂಥ ಎಲ್ಲ ಬಂಧನಗಳದು ಮುರಿಯಲ್ಪಡುತ್ತದೆ. ಸ್ತೋತ್ರ ಮಾಡ್ರಿ. ಕೆಲವೊಂದು ನಿಮಿಷಗಳು ಸ್ತೋತ್ರ ಮಾಡ್ರಿ. ಎಲ್ಲರೂ ಕೂಡ ಸ್ತೋತ್ರ ಮಾಡ್ರಿ. ಬಾಯಿಗಳನ್ನು ತೆರೆದು ಅಗಲವಾಗಿ ತೆರೆದು ಆತನಿಗೆ ಸ್ತೋತ್ರ ಮಾಡ್ರಿ. ಮನಪೂರ್ವಕವಾಗಿ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸಿರಿ ಯೇಸುವಿನ ನಾಮ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿಮ್ಮ ಹೃದಯದಲ್ಲಿ ಒಂದು ಸಂತೋಷ, ಒಂದು ಸಮಾಧಾನ ಇವತ್ತು ಇಳಿದು ಬರುತ್ತಾ ಇದೆ. ನಿಮ್ಮ ಹೃದಯಗಳನ್ನು ಆಮೇಲೆ ಹಾಲೆಲೂಯಾ ಆತನ ಸಂತೋಷವು, ಆಮೇಲೆ ಆತನ ಸಮಾಧಾನವು ಆವರಿಸಿಕೊಳ್ಳುತ್ತಾ ಇದೆ. ಹಾಲೆಲೂಯಾ. ಆತನ ಅಭಿಷೇಕವು ಇಳಿದು ಬರುತ್ತಾ ಇದೆ. ಹಾಲೆಲೂಯಾ. ಆತನ ಪ್ರಸನ್ನತೆ ಇಳಿದು ಬರುತ್ತಾ ಇದೆ. ಹಾಲೆಲೂಯಾ. ದೇವರ ಅಭಿಷೇಕವು, ಪರಿಶುದ್ಧಾತ್ಮನ ಬಲವು ಅದು ನಿಮ್ಮ ಮೇಲೆ ಆವರಿಸಿಕೊಳ್ತಾ ಇದೆ ಈಗಲೇ. ಹಾಲೆಲೂಯಾ. Receive in the name of Jesus. Hallelujah. Oh Rabba Kaba Lara Dere Beshaka Laba Rama Rikaba La Shantare Mara Kabaraba Rila Dura Bashantara Makabala Rederebe. ಯೇಸುವಿನ ನಾಮದಲ್ಲಿ ಎಲ್ಲ ಕಟ್ಟುಗಳು ಕಳಚಿ ಬೀಳುತ್ತವೆ, ಎಲ್ಲ ಬಂಧನಗಳು ಕಳಚಿ ಬೀಳುತ್ತವೆ ಯೇಸುವಿನ ನಾಮದಲ್ಲಿ. Give you glory Lord. Glory Holy Spirit. ಮಹಿಮೆ, ಪರಲೋಕದ ಮಹಿಮೆ ಆವರಿಸಿಕೊಳ್ಳಲಿ ಇವರನ್ನ. ಪರಲೋಕದ ಮಹಿಮೆ ನಿನ್ನ ಮಕ್ಕಳು ಎಲ್ಲೋದ್ರೂ ಕೂಡ ಆವರಿಸಿಕೊಳ್ಳಲಿ ಕರ್ತನೆ. ಎಲ್ಲ ಇದ್ರೂ ಕೂಡ ಆವರಿಸಿಕೊಳ್ಳಲಿ ಯೇಸುವಿನ ನಾಮದಲ್ಲಿ.
ರಬಲ ಶಂತ ಲಬ ಲಬ ರಬ ಖಬರಂದೇರೆಬೆ ರೀಬಲದ ರಬ ಶಂದಲದ ಲಬ ಖಬರಂದೇರೆಬೆ ಶಂತ ರಬ ಬಾಬಾ. ಯೇಸುವಿನ ನಾಮದಲ್ಲಿ ಕರ್ತನೆ ಸ್ವಾಮಿ, ಇವರನ್ನು ಆಶೀರ್ವದಿಸು ಕರ್ತನೆ ಸ್ವಾಮಿ. ನಿನ್ನ ಕೃಪೆಯಿಂದ ತುಂಬಿಸು, ನಿನ್ನ ಅಭಿಷೇಕದಿಂದ ತುಂಬಿಸು ಕರ್ತನೆ. ಈ ದಿನದಲ್ಲಿ ಪ್ರಾರಂಭವಾಗುವಂಥ ಆರಾಧನೆ ನೀನು ಹಿಂತಿರುಗಿ ಬರುವಂಥವರೆಗೂ ಕರ್ತನೆ, ಇವರ ಮನೆಗಳಲ್ಲಿ, ಇವರ ಜೀವಿತಗಳಲ್ಲಿ ವೈಯಕ್ತಿಕ ರೀತಿಯಲ್ಲಿ ಆರಾಧನೆ ಪ್ರಾರಂಭವಾಗಲಿ ಕರ್ತನೆ. ಆರಾಧನೆ ಅದು ನೆಲೆಯಾಗಲಿ, ಆರಾಧನೆ ಅದು ಶಾಶ್ವತವಾಗಲಿ ಇವರ ಜೀವಿತಗಳಲ್ಲಿ. ಹಲ್ಲೆಲೂಯಾ. ಅದನ್ನು ತಡೆ ಮಾಡುವಂಥ ಎಲ್ಲ ಸೈತಾನನ ಕ್ರಿಯೆಗಳು, ಅಂಧಕಾರದ ಶಕ್ತಿಗಳು ಯೇಸುವಿನ ನಾಮದಲ್ಲಿ we break that in the name of Jesus. ಬಂದಿರುವ ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ಬಲವನ್ನು ಕೊಡು ಕರ್ತನೆ ಸ್ವಾಮಿ. ನಿನ್ನ ಕೃಪೆಯಿಂದ ತುಂಬಿಸು ಕರ್ತನೆ ಸ್ವಾಮಿ. ಅಪ್ಪ ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್.